जन्माद्यस्य यतोऽन्वयादितरतश्चार्थेष्वभिघ्नेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशतमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु च वदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यपरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां युवधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते चतुर्थस्कन्धान्तर्कथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನಿನ ದಿನದ ಸಂದರ್ಭಾನುಸಾರವಾಗಿ ಬ್ರಾಹ್ಮಣನು ನಮಸ್ಕಾರಕ್ಕೆ ಯೋಗ್ಯನು ಅನಿಸ್ಕೊಳ್ಬೇಕಾಗಿದ್ದರೆ, ಅಂದರೆ ಮಕ್ಕಳ ಕಡೆಯಿಂದ ಬಂಧುಗಳಿಂದ ನನಗೋಸ್ಕರ ಏನು ಅವಶ್ಯಕತೆ ಇಲ್ಲ, ಜನರು ಇಲ್ಲಿದ್ದ ಭಗವಂತನಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತ ಹೇಳಬೇಕಾಗಿದ್ದರೆ, ಅಂದರೆ ಒಬ್ಬ ಬ್ರಾಹ್ಮಣ ಛಲಪ್ರತಿಮೆಯಾಗಬೇಕಾಗಿದ್ದರೆ 6 ಗುಣಗಳು ಯಾವುದು ಇರಬೇಕು ಅಂತನ್ನೋದನ್ನು, ಹಾಗೆ 12 ಗುಣ ಕೂಡ ಹೇಳಿದ್ದಾರೆ. ಆದರೆ ಪರಮಾತ್ಮ ದಶಮಸ್ಕಂದದಲ್ಲಿ 6 ಗುಣಗಳನ್ನು ಪ್ರಮುಖವಾಗಿ ಹೇಳಿದ್ದಾರೆ. ಮೊದಲೇದ್ದು, ಅವನು
ಶ್ರೋತ್ರಿಯನಾಗಿರಬೇಕು, ವಿಪ್ರನಾಗಿರಬೇಕು. ಶ್ರೋತ್ರಿಯನಾಗಿರಬೇಕು, ವಿಪ್ರನಾಗಿರಬೇಕು ಅಂದರೆ ಏನರ್ಥ? ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್. ವಿಪ್ರಾನ್ ಅಂತ ಪರಮಾತ್ಮ ಅಂದಿದ್ದಾನೆ. ಮೊದಲನೇದು, ಬ್ರಾಹ್ಮಣ ಗಂಡ ಹೆಂಡತಿಯರಲ್ಲಿ ಅವನು ಹುಟ್ಟಿರಬೇಕು, ಆಗ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾನೆ. ಜನ್ಮನ ಬ್ರಾಹ್ಮಣೋಜ್ಞೇಯ. ಅವನಿಗೆ ಕ್ರಮವಾಗಿ ಜಾತಕರ್ಮ ನಾಮಕರಣಾದಿ ಸಂಸ್ಕಾರಗಳು ಸರಿಯಾದ ಕಾಲಕ್ಕೆ ಆಗಿರಬೇಕು. 8-9 ವರ್ಷಗಳ ಒಳಗಾಗಿ ಉಪನಯನವಾಗಿರಬೇಕು. ಉಪನಯನವಾದ ಮೇಲೆ ಅವನು ದ್ವಿಜ ಅಂತ ಅನ್ಸ್ಕೊಳ್ತಾನೆ. ಈ ದ್ವಿಜ ಯಾವಾಗ ಗುರುಕುಲಕ್ಕೆ ಹೋಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾನೆ, ಅಂದರೆ ವೇದಗಳನ್ನು ಮತ್ತು ವೇದಗಳ ಷಡಂಗಗಳನ್ನು, ವೇದಾರ್ಥಗಳನ್ನು ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಪಡಿತಾನೆ ಯಾವಾಗ ಗುರುಕುಲಕ್ಕೆ ಹೋಗಿ, ಆಗ ಅವನು ವಿಪ್ರು ಅಂತ ಅನ್ಸ್ಕೊಳ್ತಾನೆ. ಅಷ್ಟೇ ಆಚರಣವಂತನೂ ಆಗಿರಬೇಕು. ಇದು ಬ್ರಾಹ್ಮಣನಲ್ಲಿ ಪರಮಾತ್ಮನ ಸನ್ನಿಧಾನ ಬರಬೇಕಾದರೆ ಇದು ಮೊದಲನೇ ಲಕ್ಷಣ. ಆದರೆ ಇಂದು ಗುರುಕುಲಕ್ಕೆ ಹೋಗೋ ಪದ್ಧತಿ ಬಿಟ್ಟು ಹೋಗಿದೆ. ಆದರೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ವರ್ಷ 100 ಇಂಥ ವಿಪ್ರರು ನಮಗೆ ಸಿಗ್ತಾ ಇದ್ದಾರೆ. ಅನೇಕ ವಿದ್ಯಾಪೀಠಗಳು ಈ ಕಾರ್ಯವನ್ನು ಮಾಡ್ತಾ ಇವೆ. ಆನಂತರ ಎರಡನೇ ಗುಣವನಲ್ಲಿ ಸ್ವಲಾಭ ಸಂತುಷ್ಟಿ. ಪ್ರಾಮಾಣಿಕ ಪ್ರಯತ್ನದಿಂದ ಸ್ವ ಅಂದರೆ ಪರಮಾತ್ಮ ಏನು ಕೊಡ್ತಾನೆ ಅದರಲ್ಲಿ ಅವನು ಸಂತೃಪ್ತನಾಗಿರ್ತಾನೆ. ಭಗವಂತ ಕೊಟ್ಟಿದ್ದರಲ್ಲಿ ಅವನು ಸಂತುಷ್ಟನಾಗಿರ್ತಾನೆ. ಭಗವಂತ ಕೊಟ್ಟಿದ್ದರಲ್ಲಿ ಅವನು ಸಂತುಷ್ಟನಾಗಿರ್ತಾನೆ. ಸಂತುಷ್ಟನಾಗಿರ್ತಕ್ಕಂಥ ಒಂದು ವಿಶೇಷ ಅಂದರೆ ಅಂತಂದರೆ ಆಶೆ ಇರಬಾರ್ದು. ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ, ಅವರು ಕೊಡ್ತಾರೆ, ಇವರು ಕೊಡ್ತಾರೆ ಅಂತೇಳಿ ಯಾರ್ಯಾರು ಎದುರಿಗೆ ಹೋಗಿ ಕೈ ಒಡ್ಡಿ ಇಲ್ಲ ಅಂತ ಅನಿಸ್ಕೊಂಡು ಮರ್ಯಾದೆ ಕಳೆದುಕೊಂಡು ಹಾಗಾಗಬಾರ್ದು. ಕೇಳಿದರೆ ಭಗವಂತನನ್ನೇ ಕೇಳಬೇಕು. ಪರಮಾತ್ಮ ಕೊಡುವಷ್ಟು ಇನ್ನೊಬ್ಬರು ಕೊಡಲಿಕ್ಕೆ ಆಗ್ತದೆ. ಪರಮಾತ್ಮ ಏನು ಕೊಟ್ಟಿರ್ತಾನೆ ಅಷ್ಟರಲ್ಲಿ ಸಂತೋಷ. ಮನುಷ್ಯನ ಉಪಜೀವನಕ್ಕೆ ಇವತ್ತು 5,000 ಸಾಕು, 10,000 ಸಾಕು, 20 ಸಾಕು, 50 ಸಾಕು, ಲಕ್ಷ ಸಾಕು. 50ರ ಮೇಲೆ ಇತ್ತು ಅಂತ, ತಿಂಗಳಿಗೆ 50ರ ಮೇಲೆ ಇತ್ತು ಅಂತಂದರೆ ಅವನು ಹೈಫೈ ಸೊಸೈಟಿಯವನು ವ್ಯಕ್ತಿ ಬರ್ತಾನೆ. ತಿಂಗಳಿಗೆ 1 ಲಕ್ಷ, 2 ಲಕ್ಷ, 4 ಲಕ್ಷ. ಆದರೆ ಇದು ಪ್ರಾಮಾಣಿಕವಾಗಿ ದುಡಿತನಿಂದ ಬಂದಿರಬೇಕೇ ಹೊರತು ಮೋಸದ ದುಡಿತನಿಂದ ಬಂದಿರಬಾರ್ದು. ತನ್ನ ಆಚರಣೆ ಬಿಟ್ಟು ಹಣಕ್ಕೋಸ್ಕರ ಮನುಷ್ಯ ಇವತ್ತೇನು ಮಾಡ್ತಾನೆ ಅಂತಂದರೆ ಬ್ರಾಹ್ಮಣ್ಯ ಬಿಡ್ತಾನೆ. ಹಣಕ್ಕೋಸ್ಕರ 24 ತಾಸು ತನ್ನನ್ನು ತಾನು ಮಾರಿಕೊಳ್ತಾನೆ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಸರಿಯಾದ ವೇಳೆಯಲ್ಲಿ ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ದೇವ್ರ ಪೂಜೆ ಇಲ್ಲ. ಇವೆಲ್ಲ ತ್ಯಾಗ ಮಾಡಿ ನಾನು ಹೆಚ್ಚು ಗಳಿಸ್ತೇನೆ ಅಂತ ಅರ್ಥವಿಲ್ಲ. ನಿಮ್ಮ ಯೋಗ್ಯತೆಗೆ ದೇವರು ಕೊಟ್ಟರೆ ಅವಶ್ಯವಾಗಿ ಸ್ವೀಕಾರ ಮಾಡಿ, ಬೇಡ ಅಂತ ಅನ್ನೋದಿಲ್ಲ. ಸ್ವಲಾಭ ಸಂತುಷ್ಟಿ, ಆಚರಣಶೀಲತೆಯ ಜೊತೆಯಲ್ಲಿ ದೇವರು ಕೊಟ್ಟದ್ರಲ್ಲಿ ಸಂತೃಪ್ತನಾಗಿರಬೇಕು. ಅಂಥವನು ಆಶೀರ್ವಾದಕನಾಗಿರೋದಿಲ್ಲ. ಏನು ಕೊಡ್ತಾನೆ ಸಾಕು, ಸಮೃದ್ಧ. ಮೂರನೆಯವನು ಅವನು ಸಾಧುವಾಗಿರಬೇಕು. ಕೆಲವರಿಗೆ ಈಗೋ ಜಾಸ್ತಿ, ನಾನೇ ಗ್ರೇಟ್, ನಾನು ಇನ್ನೊಬ್ಬರು ಮಾತಾಡಿ ಕೇಳ್ಬೇಕು, ನಾನು ಸ್ಟ್ರೇಟ್ ಫಾರ್ವರ್ಡ್, ಟೇಕ್ ಫಾರ್ ಟ್ಯಾಟ್ ರೀ ನಾನು ಅಂತ ಹೇಳ್ಕೊಳ್ತಿರ್ತಾರೆ ಭಾಳ ಜನ. ಟಿಟ್ ಫಾರ್ ಟ್ಯಾಟ್. ನಾಳೆ ದೇವರಾದರೆ ಒಂದು ದಿವಸ ನಾವು ಜೀವತಿರ್ಲಿಕ್ಕೆ ಆಗೋದಿಲ್ಲ. ಯಾರು ಬೇಕಾದವ್ರಿಗೆ ಉತ್ತರ ಕೊಡುವುದು
ಮಾತಿಗೆ ಮಾತನಾಡ್ಬೋದು. ಇದೇನು ವಿದ್ಯೆ ಪಾಂಡಿತ್ಯನೂ ಅಲ್ಲ, ಅಥವಾ ವಿದ್ಯಾವಂತನ ಎಜುಕೇಟೆಡ್ನ ಲಕ್ಷಣವೂ ಅಲ್ಲ. ವಿದ್ಯಾ ವಿನಯನ ಶೋಭತೆ, ವಿನಯ ಇರಬೇಕು. ಎಲ್ಲಿ ಎದುರಾಳಿಗೆ ಸ್ವಲ್ಪ ಜೋರು ಮಾಡಿದ್ರೆ ಅರ್ಥವಾಗ್ತದೆ ಮಾಡಬೇಕು, ಪರವಾಗಿಲ್ಲ. ಆದರೆ ಯಾವಾಗಲೂ ಈ ಒಂದು ಅಹಂಕಾರ ಈಗೋವನ್ನು ಪರಿಪಾಲನೆ ಮಾಡಬಾರ್ದು, ತನ್ನ ಹತ್ರ ಇಟ್ಕೊಂಡಿರಬಾರ್ದು. ಅದಕ್ಕೆ ಸಾಧು ನಮ್ಮ ಕಡೆಗೆ ಹತ್ತಿರ ಹೋದರೂ ಇರಿಯದೇ ಇರುವ ಒದೆದೇ ಇರುವ ಆಕಳಿಗೆ ಭಾಳ ಸಾಧು ಆಕಳು ಅಂತ ಕರಿತೇವೆ. ಹಾಗೆ ಇವನು ಇರಬೇಕು. ಯಾರನ್ನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಯಾರನ್ನು ಮನಸ್ಸು ನೋಯಿಸಬಾರ್ದು, ಯಾರಿಗೂ ಬಿರುನುಡಿಗಳನ್ನಾಡಿ ಅಪಮಾನ ಮಾಡಬಾರ್ದು. ಈ ವ್ಯಕ್ತಿ ತನ್ನ ಹತ್ರ ಬಂದಿರತಕ್ಕಂಥ ವ್ಯಕ್ತಿಗೆ ಯಥಾಯೋಗ್ಯವಾದಂಥ ರೀತಿಯಲ್ಲಿ ಅವನು ತನ್ನ ಯೋಗ್ಯತಾನುಸಾರವಾಗಿ ಹೆಲ್ಪ್ ಮಾಡಿ ಕಳಿಸ್ತಕ್ಕಂಥವನಾಗಿರಬೇಕು. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್. ಇನ್ನು 4ನೇ ಗುಣ ಭೂತ ಸುಹೃತ್ತಮಾನ್. ಇದು ಸ್ವಲ್ಪ ಕಠಿಣ, ಆದರೆ ಅಷ್ಟೇ ಮಹತ್ವಪೂರ್ಣವಾದದ್ದು. ಪೃಥ್ವಿಯಿಂದ ಹಿಡಿದುಕೊಂಡು, ಪೃಥ್ವಿ ಮೊದಲಾಗಿರ್ತಕ್ಕಂಥ ಪಂಚಮಹಾಭೂತಗಳು, ಸ್ಥಾವರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಹುಲ್ಲು ಗಿಡ ಬಳ್ಳಿ ಇತ್ಯಾದಿಗಳು, ಇದಾದ ನಂತರ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ದೇವತೆಗಳು, ಎಲ್ಲರನ್ನೂ ತೃಪ್ತಿಪಡಿಸುವವನಾಗಿರಬೇಕು. ಎಲ್ಲರಿಗೂ ದಿನಾಲು ತನ್ನ ಕಡೆಯಿಂದ ಏನಾದರೂ ಕೊಡಬೇಕು. ಏನ್ರಿ ಅಷ್ಟು ನಾವು ಶ್ರೀಮಂತಿದ್ದೀವರೇನು? ನಿಮ್ಮಲ್ಲಿ ಶ್ರೀಮಂತಿಕೆ ಭಾಳ ಇದೆ ನಿಜವಾಗಿ. ಅನೇಕ ಸಲ ಹೇಳಿದ್ದೇನೆ. ಸಂಧ್ಯಾದರ್ಪಣ ಅಂತ ಅನ್ನೋ ಗ್ರಂಥ ಹೇಳ್ತಾರೆ. ಒಂದು ಹೊತ್ತಿನ ಸಂಧ್ಯಾ ವಂದನೆ, ಒಂದು 20 ನಿಮಿಷ ಅದನ್ನು ಮಾಡಿ ಭಗವಂತ ಈ ಪುಣ್ಯದಿಂದ ಜಗತ್ತಿಗೆ ಒಳ್ಳೇದು ಮಾಡು ಅಂತ ತಿಳ್ಕೊಂಡು ಕೇಳಿದರೆ ಜಗತ್ತಿನಲ್ಲಿ ತಾನೂ ಬರ್ತಾನೆ. ಏನೇ ನಾವು ಪುಣ್ಯ ಮಾಡಿ ಜಗತ್ತಿಗೆ ಕೊಡಬೇಕು ಅಂತ ಅನ್ಬೇಡಿ, ಅಲ್ಲಿ ಕೊಟ್ಟಷ್ಟು ಇಲ್ಲಿ ಹೆಚ್ಚಿಗೆ ಬರ್ತದೆ. 1,000 ಜನರಿಗೆ ಅನ್ನ ಸಿಗ್ತದಂತೆ ಒಬ್ಬನು ಮಾಡುವ ಸಂಧ್ಯಾವಂದನೆಯಿಂದ. ಅಂದರೆ ಎಲ್ಲರೂ ಸಂಧ್ಯಾವಂದನೆ ಮಾಡ್ತಾ ಇದ್ದರೆ ಎಷ್ಟು ಜನ ಹೊಟ್ಟೆ ತುಂಬ್ತದೆ? ಯಾರೂ ಅನ್ಎಂಪ್ಲಾಯ್ಡ್ ಆಗಿರೋದಿಲ್ಲ. 2ನೇದು ವಿಧಿಪೂರ್ವಕವಾಗಿ ದೇವರ ಪೂಜೆಯನ್ನು ಮಾಡಿ ಸರ್ವೇಪಿ ಸುಖಿನಸ್ಸಂತು ಸರ್ವೇ ಸಂತು ನಿರಾಮಯ ಅಂತ ಹೇಳಿದರೆ ಆಗ ದಿನಕ್ಕೆ 10,000 ಜನರಿಗೆ ಅನ್ನ ಸಿಗ್ತದಂತೆ ಪ್ರಕೃತಿಯಿಂದ. ನಮ್ಮ ಒಂದು ಪೂಜೆ 10,000 ಜನರ ಹೊಟ್ಟೆಯನ್ನು ತುಂಬ್ತದೆ. ಅದೇಗ್ರಿ ಹೊಟ್ಟೆ ತುಂಬ್ತದೆ. ನೀವು ಕೊಟ್ಟ ತೀರ್ಥ 10 ಮಂದಿಗೆ ಸಾಲೋದಿಲ್ಲ. ಸಣ್ಣ ಗಿಂಡಿ ಮಾಡಿರ್ತೀರಿ, ಜಗತ್ತಿನ ಹೊಟ್ಟೆಯನ್ನು ತುಂಬಿಸ್ತಾರೆ ಅಂತಿಕೊಂಡಂತಿಲ್ಲ. ನಾವು ತುಂಬಿಸೋದಿಲ್ಲ. ನಮ್ಮ ದೇವರ ಪೂಜೆಯಿಂದ ಸಂತುಷ್ಟನಾಗಿರ್ತಕ್ಕಂಥ ಭಗವಂತ ತಾನು ಅವರೆಲ್ಲರಿಗೂ ಹೊಟ್ಟೆ ತುಂಬ ಕೊಡ್ತಾನೆ ಒಬ್ಬ ವ್ಯಕ್ತಿಯ ಪುಣ್ಯದಿಂದ. ನಾವು ಮಾಡ್ತಕ್ಕಂಥ ಬ್ರಹ್ಮಯಜ್ಞ ಮೊದಲನೇದ್ದು ದೇವತರ್ಪಣದಿಂದ ದೇವತೆಗಳು ಸಂತುಷ್ಟರಾಗ್ತಾರೆ. ಋಷಿತರ್ಪಣದಿಂದ ಎಲ್ಲ ಋಷಿಗಳು ಸಂತುಷ್ಟರಾಗ್ತಾರೆ. ಜ್ಞಾನದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥವರು, ಉಪದೇಶ ಮಾಡ್ತಕ್ಕಂಥ ಆಚಾರ್ಯರು ತೃಪ್ತರಾಗ್ತಾರೆ. ಪಿತೃಗಳು ತೃಪ್ತರಾಗ್ತಾರೆ. ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸುಖ ಸಮೃದ್ಧಿಯನ್ನು ಕೊಡ್ತಾರೆ. ಒಂದು ಬ್ರಹ್ಮಯಜ್ಞದಿಂದ ಇಷ್ಟು ಲಾಭ ಇದೆ. ವೈಶ್ವದೇವದಿಂದ ನೈವೇದ್ಯ ಮಾಡಿ ವೈಶ್ವದೇವ ಮಾಡ್ತೀವಲ್ಲ, ನಮ್ಮ ಬಾರ್ಡರ್ನಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೂ ಸಾಮರ್ಥ್ಯ ಸಿಗ್ತದೆ. ನಾವು ಅವರಿಗೆ ದಿನಾಲೂ ಊಟಕ್ಕೆ ಕಳಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದರೂ, ಅವರಿಗೆ ಪೌಷ್ಟಿಕ ವಿಟಮಿನ್ ಗುಳಿಗಳನ್ನು ಕಳಿಸ್ಲಿಕ್ಕೆ ನಾವು ಸಾಧ್ಯವಾಗದೇ ಇದ್ದರೂ, ನಾವು ಮಾಡುವ ವೈಶ್ವದೇವ ಅವರಿಗೆ ಸುಖ ಸಮೃದ್ಧಿ ಸಾಮರ್ಥ್ಯ ವಿಜಯವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಶಕ್ತಿಯನ್ನು ಕೊಡ್ತದೆ ವೈಶ್ವದೇವ. ಬಲಿಹರಣ ಆಪಿಪೀಲಿಕಾಂ, ಇರುವೆಯಿಂದ ಪ್ರಾರಂಭ ಮಾಡಿಕೊಂಡು ಪಂಚಮಹಾಭೂತಗಳಿಗೂ ಸ್ಥಾವರಗಳಿಗೂ ಇರುವೆಯಿಂದ ಮಾಡಿಕೊಂಡು
ಬ್ರಹ್ಮದೇವರವರೆಗೂ ಆ ಸ್ತಂಭ ಪರ್ಯಂತಂ, ಹುಲ್ಲಿನಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೂ ಎಲ್ಲರನ್ನೂ ಸಂತೋಷಪಡಿಸ್ತದಂತೆ ನಾವು ಮಾಡತಕ್ಕಂಥ ಬಲಿಹರಣ. ಈ ವ್ಯಕ್ತಿ ಜಗತ್ತಿಗೆ ಮಿತ್ರನಲ್ಲದೆ ಮತ್ತಾರು, ಇವನಷ್ಟು ದೊಡ್ಡ ಮಿತ್ರನು ಮತ್ತಾರು ಆಗ್ತಿರ್ತಾರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೇಳಿ, ಸಂಧ್ಯಾವನ್ನು ಪ್ರಾರಂಭ ಮಾಡಿಕೊಂಡು ಬಲಿಹರಣದವರೆಗೆ ತಾನು ಜಗತ್ತಿಗೆ ಒಂದು ಅನ್ನವನ್ನು ಕೊಡ್ತಾ ಇದ್ದರೆ, ಜಗತ್ತಿಗೆ ಒಂದು ಸಂತೃಪ್ತಿಯನ್ನು ಕೊಡ್ತಾ ಇದ್ದರೆ ಅವನು ಎಷ್ಟು ಜಗತ್ತಿಗೆ ಪುಣ್ಯ. ಅದಕ್ಕೋಸ್ಕರ ಸಾಧು ಭೂತ ಸುಹೃತ್ತಮಾನ್, 4ನೇ ಗುಣ ಜಗತ್ ರಕ್ಷಣೆಯನ್ನು, ನನಗೂ ಒಂದು ಪಾಲಿರಲಿ ಅಂತ ತಿಳ್ಕೊಂಡು ಅಂತೇಳಿ ಕೊಡಬೇಕೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ತಮ್ಮ ರಾಜ್ಯ ಸುಭಿಕ್ಷವಾಗಲಿ ಅಂಥೇಳಿ ರಾಜರು ತಮ್ಮ ರಾಜ್ಯದ ಮಧ್ಯದ ಊರಿನಲ್ಲಿ ಒಂದು ಅಗ್ರಹಾರ ಅಂತ ನಿರ್ಮಾಣ ಮಾಡ್ತಾಯಿದ್ರು. ಕೇವಲ ಅನೇಕ ಆಚರಣಶೀಲರಾದಂಥ ಬ್ರಾಹ್ಮಣರಿಗೆ ಮನೆ ಕೊಟ್ಟು ಪ್ರತಿ ದಿವಸ ರಾಜನ ಅರಮನೆಯಿಂದ ಧಾನ್ಯ ಇತ್ಯಾದಿಗಳು ಅವ್ರು ಹೋಗ್ತಾಯಿತ್ತು. ಅವರ ಕೆಲಸ ಬೇರೆ ಏನಿಲ್ಲ, ಸಂಧ್ಯಾ ವಂದನೆ, ದೇವರ ಪೂಜೆ, ನೈವೇದ್ಯ, ವೈಷ್ಣದೇವ, ಬ್ರಹ್ಮಯಜ್ಞ, ಆನಂತರ ಬಲಿಹರಣಾದಿಗಳನ್ನು ಮಾಡಿ ಶಾಸ್ತ್ರಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದರೆ ರಾಜ್ಯ ಸುಭಿಕ್ಷವಾಗ್ತಾಯಿತ್ತು. ಇನ್ನು ಕೊನೆ ಗುಣ ಇರಬೇಕಾದದ್ದು ಲಾಸ್ಟ್ ಬಟ್ 5ನೇ ಗುಣ ನಿರಹಂಕಾರಿಣ. ಅಹಂಕಾರಕ್ಕೂ ದೇವರಿಗೂ ಅಲರ್ಜಿ ಇದೆ. ಅಹಂಕಾರದ ಇದರಲ್ಲಿ ದೇವರಿರೋದಿಲ್ಲ, ದೇವರ ಭಕ್ತರಲ್ಲಿ ಅಹಂಕಾರ ಇರೋದಿಲ್ಲ. ಅಹಂಕಾರ ಇದ್ದರೆ ಅಲ್ಲಿ ದೇವರ ಸನ್ನಿಧಾನ ಇಲ್ಲ ಅಂತ ತಿಳಿದುಕೊಳ್ಳಿ. ಅಹಂಕಾರಿ ವ್ಯಕ್ತಿಗೆ ನಮಸ್ಕಾರ ಮಾಡೋದು ಕೂಡ ಅಷ್ಟು ಯೋಗ್ಯವಲ್ಲ. ಬ್ರಾಹ್ಮಣ ಅಂತ ನಮಸ್ಕಾರ ಮಾಡಿ ಪರವಾಗಿಲ್ಲ, ಆದರೆ ಛಲಪ್ರತಿಮೆ ಅಲ್ಲ. ಏನಂತ ಅಹಂಕಾರ? ಅವನು ವಿಷ್ಣು ಸರ್ವೋತ್ತಮ ಅಂತ ಅರ್ಥ ಮಾಡಿಕೊಂಡಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಅರ್ಥ ಮಾಡಿಕೊಂಡ ವ್ಯಕ್ತಿ ಎಂದಿಗೂ ಅಹಂಕಾರ ಪಡೆಯೋದಿಲ್ಲ. ಅವನಿಗೆ ಗೊತ್ತಿರ್ತದೆ ನನ್ನ ಯೋಗ್ಯತೆ ಏನು, ನಾನು ಯಾವ ಸ್ಟೇಜ್ನಲ್ಲಿದ್ದೇನೆ, ಅವನಿಗೆ ಅದರ ಕಲ್ಪನೆ ಇದ್ದೇ ಇರ್ತದೆ. ಅಹಂಕಾರ ಪಡೋದಿಲ್ಲ. ನಿರಹಂಕಾರಿಣ ಶಾಂತಾನ್, ಆ ನಂತರ ಶಾಂತರಾಗಿರಬೇಕೆ. ಭಗವಂತ ರಕ್ಷಣೆ ಮಾಡ್ತಾನೆ, ಯಾಕೆ ಚಿಂತೆ? ಸರಕ್ಷಿತ ರಕ್ಷತೆ ಯೋ ಗರ್ಭೆ, ಗರ್ಭದಲ್ಲೇ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ನನ್ನ ರಕ್ಷಕನಾಗಿರುವಾಗ ನಾನ್ಯಾಕೆ ಚಿಂತೆ ಮಾಡಬೇಕು ಅಂತ ಹೇಳಿ ಏನು ಬಂದರೂ, ಆಕಾಶ ಹರಿದುವಿದ್ದರೂ ಇದು ಭಗವಂತನು ಕೊಟ್ಟಿರ್ತಕ್ಕಂಥ ಒಂದು ಪ್ರಸಾದ. ಅದಕ್ಕೆ ಒಂದು ಜೋರಾಗಿ ಮಳೆ ಬಿದ್ದರೂ ವಿರೋಧ ಮಾಡೋದಿಲ್ಲ, ಎಷ್ಟು ಬಿಸಿಲು ಬಿದ್ದರೂ ಅದಕ್ಕೆ ಬೈಯೋದಿಲ್ಲ, ಎಷ್ಟು ಚಳಿಯಾದರೂ ಬೈಯೋದಿಲ್ಲ. ಯಾಕೆ? ಇದು ಪರಮಾತ್ಮನ ಉಗ್ರ ರೂಪದ ಒಂದು ವಿಶಿಷ್ಟ ಪರಮಾತ್ಮನ ಸಾಮರ್ಥ್ಯ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿಯೂ ಭಗವಂತನನ್ನು ಕಾಣ್ತಾನೆ, ಬೈದವರಲ್ಲಿ ಭಗವಂತನ ಕಾಣ್ತಾನೆ. ಪರಮಾತ್ಮ ಬಹುಶಃ ನನ್ನ ಪಾಪಗಳನ್ನು ದೂರ ಮಾಡಲಿಕ್ಕೆ ಇವನ ಕಡೆಯಿಂದ ಬಯಸ್ತಾ ಇದ್ದಾನೆ. ಯಾರಾದರೂ ಬೈತಾ ಇದ್ದರೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಕೂತ್ಬೇಡಿ. 1 ನಿಮಿಷ ಬೈತಾರೆ, 2 ನಿಮಿಷ ಬೈತಾರೆ, ನಮ್ಮಿಂದ ಉತ್ತರ ಸಿಗದೇ ಇದ್ದು ಸುಮ್ಮನಾಗ್ಬಿಡ್ತಾರೆ. ಆದರೂ ಸುಮ್ಮನಾದ ಮೇಲೂ ಬೇಕಾದರೆ ಭಾಳ ಬೈದಿದ್ದರೆ ಒಂದು ಮಾತು ಕೇಳಿ, ಮುಗೀತೆ, ಅಥವಾ ಇನ್ನೂ ಬೈಯೋದಿದ್ದರೆ ನಾನು ಕೇಳಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಇನ್ನೊಮ್ಮೆ ನಿಮ್ಮನ್ನು ಬೈಲಿಕ್ಕೆ ಬರೋದಿಲ್ಲ ಅವರು. ಅಪಮಾನ ಮಾಡಿದರೂ ಕೂಡ ಪರಮಾತ್ಮ ಧ್ರುವನಂತೆ ನನಗೆ ಪರಮಾತ್ಮ ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಪರಮಾತ್ಮ ಅಪಮಾನ ಮಾಡಿದ್ದಾನೆ ಅಂತ ತಿಳಿದುಕೊಳ್ಬೇಕು. ಇಲ್ಲ, ಮಾನ ಮರ್ಯಾದೆ ಸ್ಟೇಜ್ ಮೇಲೆ ಕರೆದು ಮಾಲೆಯನ್ನು ಹಾಕಿ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಉಪಾಧಿಯನ್ನು ಕೊಟ್ಟು ಶಾಲು ಹೊದಿಸ್ತಾರಲ್ಲ, ಆಗಲೂ ಅವನ ಅಹಂಕಾರಿ ಆಗೋದಿಲ್ಲ. ಇದು ಭಗವಂತನು ಮಾಡಿರ್ತಕ್ಕಂಥ ನನ್ನ ಆಧಾರ. ಮಾನ ಕೊಡುವವನು ಅವನೇ, ಅಪಮಾನ ಕೊಡುವವನು ಅವನೇ, ವಿಜಯವನ್ನು ಕೊಡುವವನು ಅವನೇ, ಪರಾಜಯವನ್ನು ಕೊಡುವವನು ಅವನೇ. ಸಮೋ ಮಾನಾಪಮಾನೆಯೋ ಭಗವದ್ಗೀತೆಯನ್ನು ಪ್ರಾಕ್ಟಿಕಲ್ ರೀತಿಯಾಗಿ ಆ ರೀತಿ ತಂದುಕೊಂಡು ಶಾಂತನಾಗಿರ್ತಾನೆ. ಇವನ ಶಾಂತತೆಯನ್ನು ನೋಡಿ ಇನ್ನೊಬ್ಬರಿಗೆ ಟೆನ್ಷನ್ ಆಗಬೇಕು. ಏನಪ್ಪ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ನಗ್ತಾ ಇದ್ದಾನಲ್ಲ, ಎಷ್ಟು ದೊಡ್ಡ ಕೆಲಸ ಅವನ ತಲೆ ಮೇಲೆ ಇದೆ. ಆದರೂ ಅವನಿಗೆ ಸ್ವಲ್ಪವೂ ಕೂಡ ಅವನ ಹಣೆಯ ಮೇಲೆ ಚಿಂತೆಯ ಗೆರೆ ಬರೋದಿಲ್ಲ. ಪರಮಾತ್ಮನ ನಂಬಿರ್ತಾನೆ. ಪರಮಾತ್ಮ
ಅವರಿಗೆಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಆದ್ದರಿಂದಾಗಿ ಈ 6 ಗುಣಗಳು ಇದ್ದಲ್ಲಿ ಪರಮಾತ್ಮ ಹೇಳ್ತಾನೆ, ನಾನಿದ್ದೇನೆ, ನಾನೇ ಸ್ವತಃ ಅಲ್ಲಿ ನಮಸ್ಕಾರ ಮಾಡ್ತೇನೆ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸೌರುತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ಸೆ ಶಿರಸ ಸಕೃತ. ನಾನು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ ಪರಮಾತ್ಮ. ಅಂದರೆ ಪರಮಾತ್ಮಕ್ಕಿಂತ ಆ ವ್ಯಕ್ತಿ ದೊಡ್ಡವನಲ್ಲ, ಅಲ್ಲಿದ್ದ ತನಗೇ ತಾನು ಪರಮಾತ್ಮ ನಮಸ್ಕಾರವನ್ನು ಮಾಡಿಕೊಳ್ತಾನೆ. ಲೋಕ ಶಿಕ್ಷಣಾರ್ಥವಾಗಿ, ಅಸುರ ವಿಡಂಬನೆಗೋಸ್ಕರ. ಇಲ್ಲಿ ಪರಮಾತ್ಮ ಇದೇ ಮಾತನ್ನು ಹೇಳ್ತಾ ಇದ್ದ. ಯಾರು? ಪೃಥುರಾಜ ಪ್ರಜೆಗಳಿಗೆ ಹೇಳ್ತಾನೆ, ಬ್ರಾಹ್ಮಣರನ್ನು ಈ ರೀತಿಯಾಗಿ ಸಂರಕ್ಷಣೆ ಮಾಡಿ. ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡಿ. ಬಿಹಾರ ಆಗಲಿ, ಬಂಗಾಲ ಆಗಲಿ, ತಮಿಳುನಾಡಿನ ಕೆಲವು ಭಾಗವಾಗಲಿ, ಕರ್ನಾಟಕದ ಕೆಲವು ಭಾಗವಾಗಲಿ, ಮಹಾರಾಷ್ಟ್ರದ ಕೆಲವು ಭಾಗವಾಗಲಿ, ಯಾವಾಗಲೂ ಬರಗಾಲ. ಅಲ್ಲಿ ಎಲ್ಲ ಜನರು ಬೇರೆ ಕಡೆ ಹೋಗಬೇಕು ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ರೆ. ನೀವು ಸ್ವಲ್ಪ ಅದನ್ನು ಪರೀಕ್ಷಿಸಿ ನೋಡಿ. ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಬ್ರಾಹ್ಮಣರ ದ್ವೇಷ ಇದೆ ಇವತ್ತಿಗೂ. ಎಲ್ಲಿ ಬ್ರಾಹ್ಮಣರಿಗೆ ಅಪಮಾನ ಇದೆ, DMK DK ಇತ್ಯಾದಿ ಪಾರ್ಟಿಗಳ ಮುಖಾಂತರ. ಆನಂತರ ಈ ಕಡೆಯಲ್ಲಿ ಕಮ್ಯುನಿಸ್ಟರಿಗೆ ತೃಣಮೂಲ ಮುಖಾಂತರ. ಆನಂತರ ಇಲ್ಲಿ ಯಾರು ಮುಲಾಯಂ ಸಿಂಗು, ಆನಂತರ ಲಾಲು ಇತ್ಯಾದಿಗಳೆಲ್ಲ ಬ್ರಾಹ್ಮಣ ದ್ವೇಷಗಳು ಅಂತ ಏನಿದ್ದಾರಲ್ಲ ಇವರ ಪ್ರದೇಶಗಳಲ್ಲಿ. ಆನಂತರ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅನೇಕ ಮರಾಠ ಬ್ರಾಹ್ಮಣವಾದ ಭಾಳ ಜೋರಾಗಿದೆ. ಇಲ್ಲಿ ಬ್ರಾಹ್ಮಣ ದ್ವೇಷ ಬಹಳ ಇದೆ ಕೆಲವು ಭಾಗದಲ್ಲಿ. ಇಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಬಡತನ ಇದೆ. ಎಲ್ಲಿ ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ, ಧರ್ಮಕ್ಕೆ ಮರ್ಯಾದೆ ಇದೆ, ಆ ಪ್ರದೇಶಗಳು ಸುಭಿಕ್ಷವಾಗಿವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ರಾಜರಿಗಂತೂ ಅರ್ಥ ಆಗೋದಿಲ್ಲ, ನಮ್ಮನ್ನು ಆಳ್ತಕ್ಕಂಥ ಮಿನಿಸ್ಟರಿಗೂ ಅರ್ಥವಾಗೋದಿಲ್ಲ. ಅವರವರು ಆ ರೀತಿಯಾಗಿರ್ತಕ್ಕಂಥ ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಧರ್ಮಕ್ಕೆ ಪ್ರೋತ್ಸಾಹನ ಕೊಟ್ಟರೆ ಜನರಲ್ಲಿ ತಾನಾಗಿ ಈ ಚಟಗಳು, ಈ ಅನೇಕ ರೀತಿಯಾಗಿ ಎಕ್ಸ್ಪ್ಲಾಯಿಟೇಷನ್ನು, ಆನಂದ ಸಣ್ಣ ಸಣ್ಣ ಮಾತಿಗೆ ಹೊಡೆದಾಟ ಪಿಸ್ತೂಲು ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ದೇಶದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಉತ್ತರ, ಧರ್ಮಕ್ಕೆ ಪ್ರೋತ್ಸಾಹನೆ. ಧರ್ಮದಿಂದ ಇರಿ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಸತತವಾಗಿ ಪ್ರೋತ್ಸಾಹನೆ. ಅದರ ಬದಲಾಗಿ ಅಧರ್ಮಕ್ಕೆ ಪ್ರೋತ್ಸಾಹನೆಯನ್ನು ಕೊಟ್ಟರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅಂತ್ಯ ಇರೋದಿಲ್ಲ. ಇದನ್ನೇ ಪೃಥುರಾಜ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಬ್ರಾಹ್ಮಣರಿಗೆ ಆ ರೀತಿಯಾದಂಥ ಮರ್ಯಾದೆ ನಾನು ಕೊಟ್ಟಿದ್ದೇನೆ. ಬ್ರಾಹ್ಮಣರೂ ಸಹ ತಮ್ಮ ನಿಯಮವನ್ನು ಎಂದಿಗೂ ಬಿಡ್ತಾ ಇಲ್ಲ. ನಾನು ಎಲ್ಲ ಬ್ರಾಹ್ಮಣರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸಂಧ್ಯಾ ವಂದನೆ, ದೇವರ ಪೂಜೆ ಸಂಕ್ಷಿಪ್ತವಾಗಿ ಬೇಕಾದ್ರೆ ಒಂದು ಸುದರ್ಶನ ಇಟ್ಕೊಂಡು ಪೂಜೆ ಆದರೂ ಮಾಡಿ. ಆನಂತರ ಭಗವಂತನಲ್ಲಿ ಭಕ್ತಿ, ಭಾಗವತಾದಿಗಳ ಶ್ರವಣ ಇಷ್ಟಾದರೂ ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಿ. ಇಷ್ಟು ಇಟ್ಟುಕೊಂಡರೂ ಕೂಡ ನಿಮ್ಮ ಬ್ರಾಹ್ಮಣ್ಯ ಉಳಿತದೆ, ಸಂರಕ್ಷಿತವಾಗ್ತದೆ. ಸಾಧ್ಯವಾದಷ್ಟು ಹೋಟೆಲಿನ ಹೊರಗಿನ ಅನ್ನ ಬಿಟ್ಬಿಡಿ. ಯಾವನ ಹೊಟ್ಟೆಯಲ್ಲಿ ಅಪವಿತ್ರ ಅನ್ನ ಇದೆ ಅವನು ಪರಮಾತ್ಮನ ಸನ್ನಿಧಾನ ಯಾಕೆ ಇರಲಿಕ್ಕೆ ಸಾಧ್ಯತೆ ಇದೆ? ಪರಮಾತ್ಮ ನಮಗೆ ಹುಟ್ಟಿಸಿದ್ದು ಕೇವಲ ಹಣ ಗಳಿಸೋದಕ್ಕೋಸ್ಕರ ಅಲ್ಲ. ದೇವರು ನಮಗೆ ಹುಟ್ಟಿಸಿದ್ದು ಕೇವಲ ಸಾಯುವವರೆಗೂ ದುಡಿದು ಹಣಕ್ಕೋಸ್ಕರ ಬೇಡ. ಒಂದಕ್ಕೆ ಒಂದು ಮಿತಿ ಮಾಡಿ ಇಲ್ಲಿಗೆ ಸಾಕು, ಇನ್ಮೇಲೆ ನಾನು ನಮ್ಮ ಮಕ್ಕಳು ನನ್ನ ಕೈಗೆ ಬಂದಿದ್ದಾರೆ, ಇವತ್ತಿನಿಂದ ನಾನು ಗಳಿಸೋದಿಲ್ಲ. ನಾನು ಇವತ್ತಿನಿಂದ ನನ್ನ ಜೀವನವನ್ನು ಭಗವಂತನಿಗೋಸ್ಕರ ಇಷ್ಟು ದಿವಸ ಕುಟುಂಬಕ್ಕೆ ದುಡಿದಾಯ್ತಲ್ಲ, ಇನ್ನು ಆತ್ಮೋದ್ಧಾರ ಬೇಕಾಗಿಲ್ವೇ ಅನ್ನೋದನ್ನು ಎಲ್ಲ ಬ್ರಾಹ್ಮಣರು ವಿಚಾರ ಮಾಡಬೇಕು. ಸುಮ್ಮನೆ ಭಾಗವತ ಕೇಳಿ ಬಿಡುವುದಲ್ಲ, ಭಾಗವತವನ್ನು ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದರೆ ನಿಜವಾಗಿಯೂ ಸುಖಿಗಳಾಗ್ತೇವೆ. ಭಗವಂತ ನಂಬಿರ್ತಕ್ಕಂಥವ್ರು ಎಷ್ಟು ಸುಖಿಗಳಿದ್ದಾರೆ.
ಏನು ಚಿಂತೆ ಇರೋದಿಲ್ಲ, ಸಮಸ್ಯೆಗಳಿವೆ. ಅವ್ರಿಗೂ ದಿನಾಲೂ ಸಮಸ್ಯೆ ಬರ್ತದೆ. ಅವರ ಜೀವನದಲ್ಲಿ ಅನೇಕ ಕಷ್ಟಗಳಿವೆ, ಅನೇಕ ಸಮಸ್ಯೆಗಳಿವೆ, ಅನೇಕ ರೀತಿಯಾಗಿರ್ತಕ್ಕಂಥ ಸಂಯೋಗ ವಿಯೋಗಗಳ ದುಃಖ ಸುಖಗಳಿವೆ. ಆದರೆ ಅದನ್ನು ಅವರು ಬದಿಗೆ ಸರಿಸಿ ಈ ಭಗವಂತನ ಗುಣಗಾನ ಮತ್ತು ಶ್ರವಣದಲ್ಲಿ ರತರಾಗಿರ್ತಾರೆ. ಎಲ್ಲ ಬ್ರಾಹ್ಮಣರು ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ಸುಖಿ ಆಗ್ತೇವೆ, ನಮ್ಮಿಂದ ನಮ್ಮ ದೇಶವೂ ಸುಖಿಯಾಗಿರ್ತದೆ, ನಮ್ಮ ದೇಶವು ಸಮೃದ್ಧವಾಗ್ತದೆ, ಸುಖಿಯಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪೃಥ್ವಿರಾಜ ಹೇಳ್ತಾನೆ, ಶ್ರದ್ಧಾ, ದೇವರಲ್ಲಿ ವಿಶ್ವಾಸ, ದೇವರು ಹೇಳದಂತೆ ತನ್ನ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. ತಪಸ್ಸು, ಸತತ ಶಾಸ್ತ್ರ ಚಿಂತನೆ, ಮಂಗಲ, ಜಗತ್ತಿಗೆ ಮಂಗಲವನ್ನುಂಟು ಮಾಡುವ ಯಜ್ಞಯಾಗಾದಿಗಳು, ಮೌನ, ಮನನ, ಸತತವಾಗಿ ಶಾಸ್ತ್ರ ಮನನ, ಸಂಯಮ, ಇಂದ್ರಿಯ ನಿಗ್ರಹ ಅಂದರೆ ಅಭಕ್ಷಭಕ್ಷಣ ಅಪೇಯಪಾನಾದಿಗಳ ತ್ಯಾಗ, ಸಮಾಧಿ, ಏಕಾಗ್ರವಾಗಿರ್ತಕ್ಕಂಥ ಭಗವಂತನ ಧ್ಯಾನ, ಅಖಂಡವಾಗಿರ್ತಕ್ಕಂಥ ಧ್ಯಾನ. ಇವುಗಳಿಂದ ಬ್ರಾಹ್ಮಣರು, ಪೃಥ್ವಿರಾಜ ಹೇಳುವ ಮಾತು, ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ತಮ್ಮ ಸೇವೆಗಳನ್ನು ಆ ಬಿಂಬರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಪರಮಾತ್ಮನನ್ನು ಯಾವಾಗಲೂ ದರ್ಶನ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಗುಣವಂತರು, ಶೀಲಪ್ರಧಾನರು, ಕೃತಜ್ಞರು, ಶ್ರದ್ಧಾವಂತರು ಆಗಿರ್ತಕ್ಕಂಥ ಈ ಬ್ರಾಹ್ಮಣರ ವೇದ, ಅವ್ರ ಮಾತುಗಳು ಅಂತಂದರೆ ವೇದವಾಣಿ ಇದ್ದಾಗೆ. ಯಾಕೆಂದರೆ ಶಾಸ್ತ್ರ ಬಿಟ್ಟು ಮಾತನಾಡೋದಿಲ್ಲ ಅವರು. ಏನಾದರೂ ಹೇಳಿದ್ರೆ ದೇವರ ಪುರಾಣದ ಉದಾಹರಣೆಯನ್ನು ಕೊಡ್ತಾರೆ. ಇವರು ಯಾವಾಗಲೂ ನನ್ನ ಮೇಲೆ ಸಂತುಷ್ಟರಾಗಲಿರಲಿ, ಬ್ರಾಹ್ಮಣರನ್ನು ನೀವು ಮರ್ಯಾದೆ ಮಾಡಿ ನಾನು ಮರ್ಯಾದೆ ಮಾಡ್ತೇನೆ. ಬ್ರಾಹ್ಮಣರೇ, ನೀವು ಕೂಡ ಈ ಒಂದು ಕರ್ತವ್ಯವನ್ನು ಮಾಡ್ತಾ ನಮ್ಮ ಎಲ್ಲ ಪ್ರಜೆಗಳಿಗೆ ಸುಖ ಕೊಡ್ತಕ್ಕಂಥವರಾಗ್ರಿ. ನಿಮ್ಮಿಂದ ಜಗತ್ತು ಸುಖವಾಗಿರ್ತಾರೆ, ಯಜ್ಞದಿಂದ ಜಗತ್ತು ಸುಖವಾಗಿರ್ತಾರೆ. ಯಜ್ಞಾತ್ ಭವತೆ ಪರ್ಜನ್ಯ, ಪರ್ಜನ್ಯಾತ್ ಅನ್ನ ಸಂಭವ, ಪರ್ಜನ್ಯಾತ್ ಅನ್ನ ಸಂಭವ, ಪರ್ಜನ್ಯಾತ್ ಪರ್ಜನ್ಯಾತ್ ಅನ್ನ ಸಂಭವ, ಅನ್ನಾತ್ ಭವಂತಿ ಭೂತಾನಿ. ಈ ರೀತಿಯಾಗಿರ್ತಕ್ಕಂಥ ಕ್ರಮ ಇದೆ. ಈ ಸೈಕಲನ್ನು ಬಿಡಬೇಡಿ ಅಂತ ಅಂದಿದ್ದಾರೆ. ಯಜ್ಞ ಬಹಳ ಉತ್ತಮವಾಗಿ ನಡೆದಿದೆ. ಇಂತಹ ಆದರ್ಶ ರಾಜನನ್ನು ಪಡೆದಿರತಕ್ಕಂತಹ ಆ ರಾಜ್ಯದ ಜನರು ಹೇಳ್ತಾರೆ, ಶಾಸ್ತ್ರ ಸುಳ್ಳಲ್ಲ. ಶಾಸ್ತ್ರದಲ್ಲಿ ಒಂದು ಮಾತೇ ಇದೆ, ಪುತ್ರೇಣ ಜಯತೆ ಲೋಕಃ. ಓದ್ದ ಭಗವದ್ಭಕ್ತ, ಶಾಸ್ತ್ರದಲ್ಲಿ ವಿಶ್ವಾಸ ಇದ್ದ ವ್ಯಕ್ತಿ ಮಗನಾಗಿ ಹುಟ್ಟಿದರೆ ಅವನು ತನ್ನ ತಂದೆ ತಾಯಿಗಳನ್ನು ಉದ್ಧಾರ ಮಾಡ್ತಾನೆ, ತನ್ನ ಕುಟುಂಬವನ್ನು ಉದ್ಧಾರ ಮಾಡ್ತಾನೆ. ಇತಿ ಸತ್ಯವತಿ ಶ್ರುತಿ, ಅಷ್ಟೇ ಅಲ್ಲ, ತನ್ನ ಸಮಾಜವನ್ನು ಉದ್ಧಾರ ಮಾಡ್ತಾನೆ. ಈ ಮಾತು ಸತ್ಯವತಿ ಶ್ರುತಿ. ನಿಜವಾಗಿಯೂ ಈ ಏನು ವೇದ ಇದೆಯಲ್ಲ, ವೇದ ಮಂತ್ರ ಇದೆಯಲ್ಲ, ಭಾಳ ಸತ್ಯವಾಗಿದೆ. ಪುತ್ರೇಣ ಜಯತೆ ಲೋಕಃ, ಸತ್ಪುತ್ರ ಜಗತ್ತಿಗೆ ಉಪಕಾರಕನಾಗ್ತಾನೆ ಅಂತ ತಿಳ್ಕೊಂಡಿರ್ತಕ್ಕಂಥ ಮಾತು ಸತ್ಯವಾಗಿದೆ. ಯಾಕೆ? ಬ್ರಾಹ್ಮಣರ ದ್ವೇಷ ಮಾಡಿ, ಅಧರ್ಮವನ್ನು ಮಾಡಿ ನಾನೇ ದೇವರು ಅಂತ ಅನಿಸ್ಕೊಂಡಿರ್ತಕ್ಕಂಥ ಬೀಗುತ್ತ ಸಂಪೂರ್ಣ ಜೀವನದಲ್ಲಿ ಈ ಅಹಂಕಾರದಲ್ಲಿ ಮುಳುಗಿರ್ತಕ್ಕಂತಹ ಈ ವೇನನಲ್ಲಿ ಇಂಥ ಪೃಥ್ವಿರಾಜನಂಥ ಮಗ ಹುಟ್ಟಿದ್ನಲ್ಲ, ಆ ತಂದೆಯೂ ಉದ್ಧತನಾದ, ಅವನ ವಂಶ ಉದ್ಧಾರವಾಯಿತು, ಜಗತ್ತು ಉದ್ಧಾರವಾಯಿತು. ನೋಡಿ, ಒಬ್ಬ ಭಗವದ್ಭಕ್ತ ಒಂದು ಮನೆಗೆ ಬಂದರೆ ಎಷ್ಟೋ ಜನರಿಗೆ ಉಪಕಾರವಾಗ್ತದೆ. ಹಾಗಾದರೆ ವೇನ ಉದ್ಧಾರನಾದ್ನೆ? ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ, ವೇನಸ್ತಃ ರಾಜಸೋ ಜೀವ. ವೇನನಲ್ಲಿ ಇರ್ತಕ್ಕಂಥ
ಸತ್ವಗುಣಯುಕ್ತ ರಜೋಗುಣ ಪ್ರಧಾನವಾದಂತಹ ಜೀವ ಪೃಥುವಾಗಿ ಅಭಿವ್ಯಕ್ತನಾದ. ಇನ್ನು ಅವನಲ್ಲಿರ್ತಕ್ಕಂಥ ತಮೋಗುಣ, ಆ ಗಿಡ್ಡ ಪುರುಷ ಏನು ನಿಷಾದ ಅಂತ ತಿಳ್ಕೊಂಡಂತೆ ಕಾಳಿ ಕಳಿಸಿದ್ರಲ್ಲ, ಅವನು ಹುಟ್ಟಿದ. ಆ ನಂತರ ಸ್ವಯಂತು ತಮ ಏವಾಪ, ಅವನು ಸ್ವಂತ ತಮಸ್ಸಿಗೆ ಹೊರಟೋಗ್ಬಿಟ್ಟ, ವೇನ ಅಂತ ತಿಳ್ಕೊಂಡಂತಿದ್ದಾರೆ. ಪೃಥು ಸ್ವತಃ ಪರಮಾತ್ಮನ ಸನ್ನಿಧಾನಯುಕ್ತನಾಗಿದ್ದರಿಂದಾಗಿ ಅವನ ಸತ್ವಾಂಶವೇ ಈ ರೀತಿಯಾಗಿ ಅಭಿವ್ಯಕ್ತವಾಯಿತು ಅಂಥೇಳಿ ಗರುಡ ಪುರಾಣದ ಉದಾಹರಣೆಯನ್ನು ಕೊಟ್ಟು ಆಚಾರ್ಯ ಹೇಳ್ತಾ ಇದ್ದಾರೆ. ಪ್ರಹ್ಲಾದನಿಂದ ಹಿರಣ್ಯಕಶಿಪು ಉದ್ಧತನಾದ, ವಿಭೀಷಣನಿಂದ ಲಂಕೆಯ ಜನರು ಉದ್ಧತರಾದರು. ಆದ್ದರಿಂದಾಗಿ ಎಲೆ ರಾಜಾಂತರ್ಗತನಾಗಿರ್ತಕ್ಕಂಥ ಶ್ರೀಹರಿಯೇ, ನಾವು ಅನಾಥರಲ್ಲ, ಪೃಥುರಾಜನಂಥ ರಾಜನ ನಮ್ಗೆ ಕೊಟ್ಟಿದ್ದೀಯಲ್ಲ, ಅವನ ಅಂತರ್ಗತನಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದೀಯಲ್ಲ, ನಿಜವಾಗಿಯೂ ಕೂಡ ನಾವು ಸನಾಥರಾಗಿದ್ದೇವೆ ಅಂತಂದಿದ್ದಾರೆ. ಬ್ರಾಹ್ಮಣರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪರಮಾತ್ಮ ಈ ಶಾಸ್ತ್ರ ನಮ್ಮನ್ನು ಹೊಗಳಿ 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 ಅಟ್ಟಕ್ಕೇರಿ ಕೊಡಿಸ್ತದೆ, ಅವರ ಹೊಗಳಿಕೆಗೆ ಯೋಗ್ಯನಾಗುವಂತಾದರೂ ಸ್ವಲ್ಪ ಯೋಗ್ಯತೆ ಪರಮಾತ್ಮ ನಮಗೆ ಕೊಡು. ಅಹಂಕಾರ ನಮಗಿಲ್ಲ. ರಾಜ ಹೊಗಳ್ತಾನೆ, ಭಗವಂತ ಹೊಗಳ್ತಾನೆ, ಅವರು ಹೊಗಳ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ನಮಗೆ ಅಹಂಕಾರ ಬಂದಿಲ್ಲ. ನಮ್ಮ ಯೋಗ್ಯತೆ ನಮಗೆ ಗೊತ್ತಿದೆ. ಆ ಪರಮಾತ್ಮನ ಅಧೀನರು, ಆ ದೇವತೆಗಳ ಅಧೀನರು ನಾವು, ಆ ಗುರುಗಳ ಅಧೀನರು ನಾವು. ಆದರೆ ನಮಗೊಂದು ಸ್ಥಾನ ಕೊಟ್ಟಿದೆ, ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಪರಮಾತ್ಮ ಆ ಜವಾಬ್ದಾರಿಯನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂಥ ಒಂದು ಧೈರ್ಯ, ತ್ಯಾಗ, ಇಂದ್ರಿಯ ನಿಗ್ರಹ ನಮಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಬ್ರಾಹ್ಮಣರು. ಲೋಕ ಶಿಕ್ಷಣಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿ ಕೆಲವು ಸಲ ನಮಗೆ ನಮಸ್ಕಾರಾದಿಗಳನ್ನು ಮಾಡ್ತಾನೆ. ಆದರೆ ನಮ್ಮಲ್ಲಿ ತನಗೆ ಮಾಡ್ಕೊಳ್ತಾನೆ, ನಮಗಲ್ಲ. ಎಲೆ ರಾಜ, ನಾನು ನಿಮ್ಮ ಸೇವಕರಾಗಿದ್ದೇವೆ. ಇವತ್ತು ನೀನು ಮನ್ ಕಿ ಬಾತ್ ಅಂತಕೊಂಡಂತೇಳಿ ಪೃಥುರಾಜ ಉಪದೇಶ ಕೊಟ್ಟಿಯಲ್ಲ, ನಮ್ಮ ಜೀವನದ ಉದ್ದಕ್ಕೂ ಇರತಕ್ಕಂಥ ಶ್ರೇಷ್ಠ ಡಿಪಾಸಿಟ್ ಇದು. ನಮ್ಮ ಜೀವನದ ಆಸ್ತಿ ಇದು. ಅದಕ್ಕೆ ನಾನು ಪೃಥುರಾಜನ ಕಥೆ ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ. ಈ ಉಪದೇಶಗಳು, ಈ ತತ್ವಗಳು ನಮ್ಮ ಜೀವನ ದೊಡ್ಡ ಆಸ್ತಿ. ಈ ಆಸ್ತಿಗಳಿಂದಲೇ ನಾವು ಕೊನೆಯವರೆಗೂ ಸುಖವಾಗಿ ಜೀವಿತ ಇರಬಹುದು. ನಾವು ಅನಾಥರಾಗೋದಿಲ್ಲ. ಕರ್ಮಗಳಿಂದ ನಾವು ದೇವಲೋಕ ಭೂಲೋಕಾದಿಗಳಲ್ಲಿ ಹೋಗಿ ತಿರುಗಿ ಬರ್ತಾ ಇರ್ತೇವೆ. ಆದರೆ ಇವತ್ತು ಜ್ಞಾನ ಸಿಕ್ಕಿದೆ. ಈ ಜ್ಞಾನದಿಂದ ನಿಜವಾಗಿಯೂ ನಾವು ಇನ್ನು ಮೋಕ್ಷದ ಹಾದಿಗೆ ಹೋಗ್ತೇವೆ ಅಂತನ್ನುವ ವಿಶ್ವಾಸ ನಮಗೆ ಬಂದಿದೆ ಅಂತೇಳಿ ಪ್ರಜೆಗಳು ಹೇಳ್ತಾ ಇದ್ದಾರೆ. ನಮೋ ವಿವೃದ್ಧ ಸತ್ವಾಯ ಪುರುಷಾಯ ಮಹೀಯಸೆ. ವೇನನಲ್ಲಿದ್ದ ಸತ್ವಗುಣಗಳಿಂದ ಅಭಿವ್ಯಕ್ತನಾದ ಪುರುಷನಾಮಕನಾದ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತನಾಗಿರ್ತಕ್ಕಂಥ ಪೃಥುರಾಜ, ನಿನಗೆ ನಮಸ್ಕಾರ. ನಿನ್ನನ್ನು ನಾವು ಯಾವಾಗಲೂ ಸ್ತೋತ್ರ ಮಾಡ್ತೇವೆ. ಯೋ ಬ್ರಹ್ಮ ಕ್ಷತ್ರಮಾವಿಶ್ಯ ವಿವರ್ತೇದಂ ಸ್ವತೇಜಸ. ಪರಮಾತ್ಮ ಬ್ರಾಹ್ಮಣರಲ್ಲಿ, ಇಂಥ ಕ್ಷತ್ರಿಯರಲ್ಲಿ ಇದ್ದು ತಮ್ಮ ತೇಜಸ್ಸಿನಿಂದ ಜಗತ್ತನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಅಂಥವನಿಗೆ ಆದರಪೂರ್ವಕವಾಗಿ ನಮ್ಮ ನಮಸ್ಕಾರಗಳು. ಸತತವಾಗಿ ನಾವು ಅವರನ್ನು ನಮಸ್ಕರಿಸ್ತೇವೆ ಅಂತಕೊಂಡಿದ್ದ. ಈ ರೀತಿಯಾಗಿ ಪ್ರಜೆಗಳು ರಾಜನ ಬಗ್ಗೆ ಹೊಗಳ್ತಾ ಇದ್ದಾರೆ. ಆ ಪ್ರಜೆಗಳ ಬಗ್ಗೆ ಯೋಗ್ಯವಾದ ರೀತಿಯಾಗಿರ್ತಕ್ಕಂಥ ಅನುಕೂಲತೆಯನ್ನು ಪೃಥುರಾಜ ಮಾಡಿಕೊಳ್ತಾ ಇದ್ದಾನೆ. ಆಗ ಆ ಯಜ್ಞಕ್ಕೆ 4 ಜನ ತೇಜಸ್ವಿಗಳು ಬರ್ತಾರೆ. ರಾಜನ್ ನೋಡ್ತಾನೆ. 5-6 ವರ್ಷದ ಬಾಲಕರು, ಬ್ರಹ್ಮಚಾರಿಗಳು, ಲಂಗೋಟಿ ಹಾಕಿಕೊಂಡು ಒಳ್ಳೆಯ ತೇಜಸ್ಸಿನಿಂದ ಯುಕ್ತನಾಗಿ ಕೈಯಲ್ಲಿ ದರ್ಬೆ ಮತ್ತು ತಪಸ್ಸಿನ ಸಾಧನಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡಿ ರಾಜ ಗುರುತಿಸಿದ. ರಾಜಗಳು ಪ್ರಜೆಗಳು ಎಲ್ಲರೂ ಎದ್ದು ನಿಂತ್ಕೊಂಡ್ರು, ಕೈ ಜೋಡಿಸಿದರು.
ಏನು ರೀ ಎದ್ದು ನಿಂತ್ಕೊಂಡ್ರು ಅಂತ ತಿಳ್ಕೊಂಡು ದೊಡ್ಡಸ್ತಕ್ಕೆ ಹೇಳ್ತಾ ಇದ್ದೀರಲ್ಲ? ಹೌದು, ದೊಡ್ಡವರು ಬಂದಾಗ, ನಮಗಿಂತ ಹಿರಿಯರು ಬಂದಾಗ ನಾವು ಎದ್ದು ನಿಂತುಕೊಂಡು ಅವರಿಗೆ ಆದರವನ್ನು ಕೊಡದೇ ಇದ್ದರೆ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ಇನ್ನು ದೊಡ್ಡವರನ್ನು ಅಪಮಾನ ಮಾಡಿದರೆ ನಮ್ಮ ಅಪಮೃತ್ಯು ನಿಶ್ಚಿತ. ಯಾಕೆ ಹೀಗೇಕಾಗ್ತದೆ? ಮನುಸ್ಮೃತಿ 2ನೇ ಅಧ್ಯಾಯದ 120ನೇ ಶ್ಲೋಕದಲ್ಲಿ ಹೇಳ್ತಾನೆ, ಊರ್ಧ್ವಂ ಪ್ರಾಣಾಃ ಹಿ ಉತ್ಕ್ರಮಂತಿ ಯೂನೇ ಸ್ಥವಿರ ಆಗತೆ ಪ್ರತ್ಯುತ್ಥಾಭಾದವಾದಾಭ್ಯಾಂ ಪುರಸ್ತಾತ್ ಪ್ರತಿಪದ್ಯತೆ. ಮನುಷ್ಯನಿಗೆ ಯಾವಾಗ ಪ್ರಾಣ ಊರ್ಧ್ವಮುಖಿ ಆಗ್ತದೆ, ನಮ್ಮ ಶ್ವಾಸ ಊರ್ಧ್ವ ಶ್ವಾಸ ಯಾವಾಗ ಆಗ್ತದೆ, ಆಗ ಅವನ ಮರಣ ಸಮೀಪಿಸಿದೆ ಅಂತ ಅರ್ಥ. ಆದ್ದರಿಂದ ಹೇಳ್ತಾನೆ ಊರ್ಧ್ವ ಶ್ವಾಸ ಚಾಲುವಾಗಿದೆ ಅಂತ. ಪ್ರಾಣ ಕೆಳಗೆ ಹೋಗಿ ಬರೋದು ಇಲ್ಲ, ಪ್ರಾಣ ಕೆಳಗೆ ಹೋಗಿ ಎಲ್ಲ ಕಡೆ ತಿರುಗಾಡಿ ಬರ್ತಾ ಇಲ್ಲ, ಎಲ್ಲ ಕಡೆಯಲ್ಲಿಯೂ ಸಂಚಾರ ಮಾಡ್ತಾ ಇಲ್ಲ ಶರೀರದಲ್ಲಿ. ಅಂದರೆ ತಿಳಿದುಕೊಳ್ಳಿ, ಅವನ ಆಯುಷ್ಯ ಕಡಿಮೆ ಆಗಿದೆ, ಪ್ರಾಣೋತ್ಕ್ರಮಣ ಸಮಯ ಬಂದಿದೆ ಅಂತ ತಿಳ್ಕೊಂಡಂತೇಳಿ. ಹಾಗೆ ಜ್ಞಾನಿಗಳು ಬಂದಾಗ ನಮ್ಮ ಪ್ರಾಣಶಕ್ತಿ ಊರ್ಧ್ವಮುಖಿ ಆಗ್ತದೆ. ಊರ್ಧ್ವಂ ಪ್ರಾಣಾಃ ಉತ್ಕ್ರಮಂತಿ. ಆಗ ನಾವು ಎದ್ದು ಆದರ ಸತ್ಕಾರಗಳನ್ನೆಲ್ಲ ಅವರಿಗೆ ಮಾಡಿದರೆ ಆ ಪ್ರಾಣಶಕ್ತಿ ಮತ್ತೆ ಪುನಃ ದೇಹದಲ್ಲಿ ಕ್ರಮವಾದ ರೀತಿಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ನಮ್ಮ ಆಕ್ಸಿಜನ್ ಸರಿಯಾದ ರೀತಿಯಲ್ಲಿರಬೇಕು. ಅತಿ ಹೆಚ್ಚಾದರೆ ಸ್ಫೋಟವಾಗ್ತದೆ, ಅತಿ ಕಡಿಮೆ ಆಯಿತು ಅಂತಿಕೊಂಡಂತಂದರೆ ಸತ್ತು ಹೋಗ್ತದೆ. ಅದಕ್ಕೇನೆ ಆಕ್ಸಿಮೀಟರ್ ಇಟ್ಕೊಳ್ಳಿ, ದಿನಾಲು ಮನೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಎಲ್ಲರೂ, ಆಕ್ಸಿಮೀಟರ್ ಇಟ್ಕೋರಿ. 95ರಿಂದ 100 ನಾರ್ಮಲ್, 90ಕ್ಕಿಂತ ಕೆಳಗೆ ಅಬ್ನಾರ್ಮಲ್, 100, 110ಕ್ಕಿಂತ ಹೆಚ್ಚು ಆಯ್ತು ಊರ್ಧ್ವ ಶ್ವಾಸ ಪ್ರಾರಂಭವಾಗಿದೆ. ಈ ರೀತಿಯಾಗಿ ಊರ್ಧ್ವಂ ಪ್ರಾಣಾಃ ಉತ್ಕ್ರಮಂತಿ. ದೊಡ್ಡವರು ಬಂದಾಗ ಎದ್ದು ನಿಂತುಕೊಳ್ಳಲೇಬೇಕು. ವಯೋವೃದ್ಧರು, ಜ್ಞಾನವೃದ್ಧರು ಅಲ್ಲಿದ್ದ ಭಗವಂತನಿಗೆ ಆದರ ಕೊಡೋದಕ್ಕೋಸ್ಕರ. ಯಾಕೆ ಪ್ರಾಣ ಮೇಲೆ ಹೋಗ್ತವೆ ಅಂತಂದರೆ, ದೊಡ್ಡವರು ಬಂದಾಗ ಪರಮಾತ್ಮನ ಚಲಪ್ರತಿಮೆಗಳು ಅವರು. ನಮಗಿಂತ ಹಿರಿಯರಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿರ್ತದೆ. ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ದೇವರು ಬಂದಿರ್ತಾನೆ. ದೇವರು ಬಂದ ಕ್ಷಣಕ್ಕೆ ನಮ್ಮ ಪ್ರಾಣದೇವರ ಮೇಲೆ ನೀವು ಎದ್ದು ನಿಲ್ಲದೇ ಇದ್ದರೂ ಅವ್ರ ಮೇಲೆ ಹೊರಡ್ತಾರೆ. ಹಾಗೇ ಕೂತ್ಕೊಂಡಿದ್ರೆ ಹೊರಟು ಹೋಗೇ ಬಿಡ್ತಾರೆ. ಹೋಗ್ತಿರ್ತಾಗಲ್ಲ ಆಯುಷ್ಯ ಕಡಿಮೆ ಮಾಡ್ತಾರೆ. ನಾವು ಎದ್ದು ನಿಂತ್ಕೊಂಡ್ರೆ ವಾಯುದೇವರು ಅಂತಾರೆ, ಓಹ್ ಸರಿ ಇದೆ ಸರಿ ಇದೆ, ನನ್ನ ಜೊತೆಗೆ ಅವ್ರ ಜೊತೆಗೆ ನಾನು ಎದ್ದು ನಿಂತಿದ್ದೇನೆ ಅಂಥೇಳಿ ಮತ್ತೆ ಪುನಃ ನಮ್ಮ ದೇಹದಲ್ಲಿ ಯೋಗ್ಯ ರೀತಿಯಿಂದ ಸಂಚಾರ ನಡೀತದೆ ಅಂತ ತಿಳ್ಕೊಂಡಂತಿದ್ದಾರೆ. ಆದ್ದರಿಂದಾಗಿ ದೊಡ್ಡವರು ಬಂದಾಗ ನಾವು ಎದ್ದು ನಮಸ್ಕಾರ ಮಾಡದೇ ಇದ್ದರೆ, ಎದ್ದು ಅವ್ರಿಗೆ ಬನ್ನಿ ಕೂಡ್ರಿ ಅಂತ ತಿಳ್ಕೊಂಡಂತ ಅಂದೇ ಇದ್ದರೆ, ನಮ್ಮ ಭಾರತೀಯರಲ್ಲಿ ಒಂದು ಸಂಸ್ಕಾರ ಇದು. ನಾವು ಭಾರತೀಯರಲ್ಲಿ ನಾವು ಹುಟ್ಟಿದಾಗಿನ ಸಂಸ್ಕಾರ ಈಗ ಕಡಿಮೆ ಆಗಿದೆ. ನಮ್ಮ ತಂದೆ ತಾಯಿ ಬಂದು ಮಾತನಾಡಿಸಿದ್ರು ಮಲ್ಕೊಂಡಲ್ಲಿ ಕೂತಲ್ಲಿ ಉತ್ತರ ಕೊಡ್ತಿರಲಿಲ್ಲ, ಎದ್ದು ನಿಂತ್ಕೊಂಡು ಉತ್ತರ ಕೊಡ್ತಿದ್ದೆ. ಗುರುಕುಲದಲ್ಲಿದ್ದಾಗ ಎಷ್ಟು ಸಲ ನಮ್ಮ ಗುರುಗಳು ತಮ್ಮ ರೂಮಿನಿಂದ ಹೊರಗೆ ಬರ್ತಿದ್ರು, ಅಷ್ಟೆಲ್ಲ ಇರ್ತದೆ, ಬಂದು ಅವ್ರು ಹೋಗೋ ತನಕ ಕೊಡ್ತಿರಲಿಲ್ಲ. ನಮಗಾಗಿ ಎಲ್ಲ ತತ್ವ ಗೊತ್ತಿರಲಿಲ್ಲ, ಈ ತತ್ವಜ್ಞಾನ ಇಲ್ಲ. ಹಿರಿಯರು ಕಲಿಸಿಕೊಟ್ಟಿದ್ರು. ಹೋಗುವಾಗ ಟ್ರೈನ್ನಲ್ಲಿ ಇತ್ಯಾದಿಗಳು ಸುದ ಯಾರಿಗಾದರೂ ಕಾಲು ಹತ್ತಿದ್ರೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತೇಳಿ, ಅವನು ಯಾವನೇ ಇರಲಿ ಏನೇ ಇರಲಿ ಅಂಥವನೇ ಇರಲಿ, ಅಲ್ಲಿದ್ದ ದೇವರಿಗೆ ನಮಸ್ಕಾರ, ಅಲ್ಲಿದ್ದ ದೇವರಿಗೆ ನಮ್ಮ ಪಾದ ಆಗಬಾರ್ದು. ಈಗ ಸಂಸ್ಕಾರ ಹೋಗ್ತಾ ಇದೆ. ಇದನ್ನು ನಾವು ಮಕ್ಕಳಿಗೆ ಕಲಿಸೋದಿಲ್ಲ. ಅದರಿಂದಾಗಿ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ. ಅದಕ್ಕೋಸ್ಕರ
ರಾಜ ಪ್ರಜೆಗಳ ಜೊತೆಯಲ್ಲಿ ಎದ್ದು ನಿಂತ್ಕೊಂಡಿದ್ದಾನೆ. ಇಲ್ರಿ ಮನುಸ್ಮೃತಿ ಉದಾಹರಣೆ ಕೊಟ್ಟರಲ್ಲ, ಭಾಗವತಲ್ಲಿ ಹೇಳಿದ್ದಾರೇನು? ಹೌದು ಹೇಳಿದ್ದಾರೆ, ಭಾಗವತಲ್ಲಿ ಹೇಳಿದ್ದಾರೆ. ತದ್ದರ್ಶನೋದ್ಗತ ಪ್ರಾಣಾನ್, ಸನಕ ಸನಂದನಾದಿಗಳು ದೂರದಿಂದ ಬರುವುದನ್ನು ನೋಡಿದಾಗ ಇವರೆಲ್ಲ ಪ್ರಾಣ ಮೇಲೆ ಹೊರಿತು, ಪ್ರಾಣಶಕ್ತಿ ಊರ್ಧ್ವಮುಖಿ ಆಯಿತು. ಪ್ರತ್ಯಾಜುಚ್ಛುರಿವೋಸ್ಥಿತ, ಅದನ್ನು ಮತ್ತೆ ನಾರ್ಮಲ್ಗೆ ತರುವುದಕ್ಕೋಸ್ಕರ ರಾಜ ಮತ್ತು ಪ್ರಜೆಗಳು ಎದ್ದು ನಿಂತ್ಕೊಂಡಿದ್ದಾರೆ. ಸದಸ್ಯಾನುಗೋ ವೈನ್ಯ ಇಂದ್ರಿಯಂಶೋ ಗುಣಾನಿವ, ಆದ್ದರಿಂದ ಆ ರೀತಿಯಾಗಿ ಅವನು ಒಳ್ಳೆಯ ಸದ್ಗುಣಿಯಾಗಿರ್ತಕ್ಕಂಥ ಆ ವೇನ ಶರೀರದಿಂದ ಹುಟ್ಟಿದ ಆ ಋತುರಾಜ ತನ್ನ ಇಂದ್ರಿಯಾಭಿಮಾನ ದೇವತೆಗಳಿಗೂ ಮತ್ತು ಪ್ರಾಣದೇವರಿಗೂ ಮರ್ಯಾದೆಯನ್ನು ಕೊಟ್ಟ. ದೇವರ ಎದುರಿಗೆ ಕಾಲು ಚಾಚುಕೊಂಡು ಕೂತ್ಕೊಳ್ಳೋದು, ಗುಡಿಗೆ ಬಂದಾಗ ಕೂತ್ಕೊಳ್ತೇವೆ, ನಮ್ಮ ಆಯುಷ್ಯ ಕಡಿಮೆ ಮಾಡ್ಕೊಳ್ತೇವೆ. ಏನು ರೀ ಆಚಾರ್ಯ ನಮ್ಮ ಕಾಲು ನೋಯಿಸ್ತಿರ್ತದೆ, ಕೂತ್ಕೊಳ್ಳೋಕೆ ಆಗಂಗಿಲ್ಲ, ಚಪ್ಪಾಳೆ ಹಾಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅಭ್ಯಾಸ ಆಗೋದಿಲ್ಲ ಅಂತ ಬಿಟ್ಟಿದ್ದೆ. ಇಲ್ಲರಿ ಡಾಕ್ಟರ್ ಹೇಳ್ತಾರೆ 50 ವರ್ಷ ಆದಮೇಲೆ ಭಾಳ ಹೊತ್ತು ಚಪ್ಪಾಳೆ ಹಾಕೊಂಡು ಕೂತ್ಕೊಳ್ಬೇಡಿ, ಯಾವಾಗಲೂ ಕುರ್ಚಿ ಮೇಲೆ ಕೂತ್ಕೊಳ್ರಿ ಅಂತೇಳಿ. ನಮಗೂ ಡಾಕ್ಟರ್ 15 ವರ್ಷದಿಂದ ಹೇಳ್ತಾ ಇದ್ದಾರೆ. ಏನಾಗೋದು? ಕೂಡ್ತೇವೆ 3 ತಾಸು ಕೂತ್ಕೊಂಡಿರ್ತೇವೆ, ಏನಾಗೋದು? ನಮ್ಮ ಶರೀರಕ್ಕೆ ನಾವು ಪ್ರಾಕ್ಟೀಸ್ ಕೊಟ್ಟಾಗಿರ್ತದೆ. ಏನು ಆಪ್ರೇಷನ್ ಆದಾಗ ಪ್ರಶ್ನೆ ಬೇರೆ, ಅದು ಅಪವಾದ. ಅದು ಸುಮ್ಮನೆ ಯಾಕೆಂದ್ರೆ ನಾವು ಕೂತು ಎದ್ದು ನಮಸ್ಕಾರ ಪ್ರದಕ್ಷಿಣೆ ಮಾಡಿರೋದಿಲ್ಲ ಅಂಥೇಳಿ ನಮ್ಮ ಅವಯವಗಳು ಸ್ಟಿಫ್ ಆಗ್ತವೆ, ಅವಾಗ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟರೆ ಆಗೋದೇ ಇಲ್ಲ. ಹಾಸಿಗೆ ಮೇಲೆ ಮಲ್ಕೊಂಡು ನನಗೆ ಹೇಳಲಿಕ್ಕಾಗೋದಿಲ್ಲ ಅಂತಕೊಂಡು ನನಗೆ ಕೊನೆಗೆ ಹೇಳಲಿಕ್ಕಾಗೋದಿಲ್ಲ. ಇಲ್ಲ, ಈ ರೀತಿಯಾಗಿ ದಿನಕ್ಕೆ ಹೇಳ್ರಿ, ಕೂತ್ಕೊಡ್ರಿ, ಸಂಧ್ಯಾ ಒಂದು ವೇಳೆ ಎದ್ದು ನಿಂತ್ಕೊಂಡು ಅರ್ಘ್ಯ ಕೊಡ್ರಿ, ಪದ್ಮಾಸನದಲ್ಲಿ ಕೂತ್ಕೊಂಡು ಇದು ಮಾಡಿರಿ. ಯಾಕೆ ಈ ರೀತಿಯಾಗಿರ್ತಕ್ಕಂಥದ್ದು? ಎಲ್ಲ ರೀತಿಯಾಗಿರುತ್ತೆ, ಮೊಳಕಾಲು ಗಿಳಕಾಲು ಎಲ್ಲ ಸರಿ ಇರ್ತದೆ, ಸಂಧಿವಾತ ಬರೋದಿಲ್ಲ. ನಾವು ಮಾಡ್ತಕ್ಕಂಥ ತಪ್ಪಿನಿಂದ ನಾವು ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೇವೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಆನಂತರ ಅವರಿಗೆ ಷೋಡಶೋಪಚಾರ ವಿಧಾನದಲ್ಲಿ ಮೊಟ್ಟ ಮೊದಲು ಅವರಿಗೆ ಪಾದ್ಯವನ್ನು ಕೊಟ್ಟಿದ್ದಾನೆ. ಹೆಂಡತಿ ಬಂದು ನೀರು ಹಾಕಿದ್ದಾಳೆ, ಅರ್ಚಿ. ಆವಾಗ ಪೃಥ್ವಿರಾಜ ಅವರು 4 ಜನರ ಬ್ರಹ್ಮಚಾರಿಗಳ ಪಾದವನ್ನು ತೊಳೆದಿದ್ದಾನೆ. ತೊಳೆದು ಪ್ರೋಕ್ಷಣೆ ಮಾಡಿಕೊಂಡಿದ್ದಾನೆ. ಪ್ರೋಕ್ಷಣೆ ಮಾಡಿಕೊಂಡು ಆನಂತರ ತಾನು ಎಲ್ಲ ಕಡೆಯಲ್ಲಿ ತನ್ನ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿದ್ದಾನೆ. ಪ್ರೋಕ್ಷಣೆ ಮಾಡಿ ಹೇಳ್ತಾನೆ, ಎಲೆ ಸನಕ ಸನಂದನಾದಿಗಳೇ, ನಿಮ್ಮ ಪಾದದ ಆ ಒಂದು ನೀರಿನಿಂದ ಇವತ್ತು ನನ್ನ ಮನೆ ಪರಿಪೂರ್ಣ ಮನೆಯಾಯಿತು ಅಂತ ತಿಳ್ಕೊಂಡು. ವಿದುರ ಕೇಳ್ತಾನೆ, ಹಾಗಾದರೆ ಸನಕ ಸನಂದನ ಬರೋ ತನಕ ಅವ್ನ ಮನೆಯೊಳಗೆ ಕಿಟಕಿ ಬಾಗಿಲು ಹಾಕಿದ್ದಿಲ್ಲೇನು? ಅವ್ರು ಬಂದ ಮೇಲೆ ಕಿಟಕಿ ಬಾಗಿಲುಗಳನ್ನೆಲ್ಲ ಮತ್ತು ಕೂಡಿಸಿ ಉಪಯೋಗ ಮಾಡಿದ್ದೇನು? ನನ್ನ ಮನೆ ಇವತ್ತು ಪೂರ್ಣವಾಯಿತು ಅಂತ ಹೇಳ್ತಾನಲ್ಲ, ಅಲ್ಲಿ ತನಕ ಅವ್ನ ಮನೆ ಅರ್ಧ ಇತ್ತೆ. ಕಿಟಕಿ ಬಾಗಿಲು ಇತ್ಯಾದಿಗಳಿಂದ, ಬೆಡ್ರೂಮ್ಗಳು ಇತ್ಯಾದಿಗಳಿಂದ ಮನೆ ಅನಿಸೋದಿಲ್ಲ. ಮನೆಯಲ್ಲಿ 4 ಕೆಲಸ ನಡೀಬೇಕು. 4 ಕೆಲಸ ನಡೆಯಲಿಲ್ಲ ಅಂತಕೊಂಡಂತಂದರೆ ಆ ಮನೆ ಅಲ್ಲ, ಅದು ಸ್ಮಶಾನ. ಅಲ್ಲಿ ಇವಿಲ್ ಪವರ್ ಇರ್ತವೆ, ಅಲ್ಲಿ ಭೂತ ಪ್ರೇತಗಳು ವಾಸ ಮಾಡ್ತಾ ಇರ್ತವೆ. ಆ 4 ಕ್ರಿಯೆಗಳು ಯಾವುದು? ಶಾಸ್ತ್ರ ಹೇಳ್ತದೆ. ಭಾಗವತ ಎಷ್ಟು ಅದ್ಭುತವಾಗಿ ನಮಗೆ ಕಲಿಸಿಕೊಡ್ತಾ ಇದೆ. ಒಂದೊಂದು ಉಪದೇಶಗಳು ಕೂಡ ನಮಗೆ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ನ ವಿಪ್ರಪಾದೋದಕ ಪಂಕಿಲಾನಿ ನ ವೇದಶಾಸ್ತ್ರಧ್ವನಿಗರ್ಜಿತಾನಿ ಸ್ವಾಹಾ ಸ್ವದಾಕಾರ ವಿವರ್ಜಿತಾನಿ ಶ್ಮಶಾನ ತುಲ್ಯಾಣಿ ಗ್ರಹಾಣಿ ತಾನಿ. ಶಾಸ್ತ್ರ ಹೇಳ್ತಾರೆ, ಯಾರ ಮನೆಗೆ ಸ್ವಾಮಿಗಳು ಬಂದಿಲ್ಲ, ಅವರ ಪಾದಪೂಜೆ ಆಗಿಲ್ಲ, ಆ ಪಾದಪೂಜೆಯ ನೀರಿನಿಂದ ನಾವು ಮನೆಯನ್ನು ಪ್ರೋಕ್ಷಣೆ ಮಾಡಿಲ್ಲ, ಯಾರ ಮನೆಗೆ ಬ್ರಾಹ್ಮಣರು ಬಂದಿಲ್ಲ, ಯಾರ ಮನೆಯಲ್ಲಿ ಬ್ರಾಹ್ಮಣರ ಪಾದಪೂಜೆ ಆಗಿಲ್ಲ, ಎಲ್ಲಿ ಶ್ರಾದ್ದಾದಿಗಳಲ್ಲಿ ಬ್ರಾಹ್ಮಣರ ಪಾದಪಕ್ಷಾಲನೆ ಇತ್ಯಾದಿಗಳಾಗಿಲ್ಲ. ನ ವಿಪ್ರಪಾದೋದಕ ಪಂಕಿಲಾನಿ ನ ವೇದಶಾಸ್ತ್ರಧ್ವನಿಗರ್ಜಿತಾನಿ. ಯಾವ ಮನೆಯಲ್ಲಿ ವೇದಮಂತ್ರ ಅಪೂರ್ಣ ಸೂಕ್ತ ಉಚ್ಚಾರಣೆ
ಮನುಸೂಕ್ತ ಉಚ್ಚಾರಣೆ, ದ್ವಾದಶ ಸ್ತೋತ್ರ, ವೆಂಕಟೇಶ ಸ್ತೋತ್ರ, ವಾಯುಸ್ತುತಿ, ರಾಯರ ಸ್ತೋತ್ರ, ಈ ರೀತಿಯಾಗಿ ಶಬ್ದಗಳ ಉಚ್ಚಾರಣೆಯಿಂದ ಸಂಪೂರ್ಣ ಧ್ವನಿ ತರಂಗಗಳಿಂದ ಮನೆ ಪವಿತ್ರವಾಗಿಲ್ಲ. ಆ ಮನೆ ಸ್ವಾಹ ಸ್ವಧಾಕಾರ ವಿವರ್ಜಿತಾನೆ. ಯಾರ ಮನೆಯಲ್ಲಿ ವೈಶ್ವದೇವ ಆಗಿಲ್ಲ, ಯಾರ ಮನೆಯಲ್ಲಿ ಶ್ರಾದ್ದಾದಿಗಳು ನಡೀತಾ ಇಲ್ಲ, ಬ್ರಾಹ್ಮಣ ದೇವಪೂಜೆ ಪಿತೃಪೂಜೆ ನಡೀತಾ ಇಲ್ಲ, ಅಂಥ ಮನೆಗಳು ಸ್ಮಶಾನವಾಗಿದೆ. ಸ್ಮಶಾನ ತುಲ್ಯಾಣಿ ಗ್ರಹಾಣಿ ತಾನೆ. ಎಲ್ಲ ಮನೆಗಳು ಸ್ಮಶಾನಕ್ಕೆ ಸದೃಶ ಅಂತಂದಿದ್ದಾರೆ. ಕೊರೋನಾ ಸ್ವಲ್ಪ ಕಲಿಸಿಕೊಟ್ಟಿದೆ. ಯಾವಾಗಲೂ ಶ್ರಾದ್ದ ಅಂತ ಮಠಕ್ಕೆ ಹೋಗಿ ಮಾಡ್ತಿದ್ರಿ, ಮನೆಯೊಳಗೆ ಏನಾಗ್ತಿಲ್ಲ. ಈಗ ಈ ಸಲ ಆದರೂ ಮನೆಯಲ್ಲಿ ಮಾಡಿ, ಆನ್ಲೈನಲ್ಲಿ ಮಾಡಿಸ್ತಾರೆ, ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಮನೆಯಲ್ಲಿ ಶ್ರಾದ್ದಾಧಿಕಾರಿಗಳಾಗಬೇಕು. ಇನ್ನು ಬ್ರಾಹ್ಮಣರು ಸಿಗದೇ ಇದ್ದಾಗ ಮಠಗಳು ಇರೋದು ಯಾರಿಗೆ ಮನೆಯಲ್ಲಿ ಮಡಿಯ ಮೇಲಿಗೆ ಅನುಕೂಲ. ಯಾಕೆ ಈಗಿನ ಕಾಲದಲ್ಲಿ ಯಾರ ಮನೆಯಲ್ಲಿ ಇಡ್ಲಿವೆಲ್ಲೇ ಇರೋದಿಲ್ಲ. ಅವರ ಅನುಕೂಲತೆಗೋಸ್ಕರ ಮಠವೇ ಹೊರತು ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಮನೆ. ಮನೆಯಲ್ಲಿ ಆಗದೇ ಇದ್ದರೆ ಮಠಕ್ಕೆ ಬನ್ನಿ. ಮನೆಯಲ್ಲಿ ಮಾಡಬೇಡಿ, ಮಠ ಶ್ರೇಷ್ಠ ನಾವು ಅನ್ನೋದಿಲ್ಲ. ಇಲ್ಲಿ ನೀವು ಮಾಡಿದರೆ ನಿಮ್ಮ ಪುಣ್ಯ ನಮಗೆ ಕೊಡ್ತೀರಿ. ನೀವು ನಮ್ಮ ಲಾಭ ಇದೆ, ಅದು ನಮ್ಮ ಲಾಭಕ್ಕೋಸ್ಕರ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಮನೆ, ಆನಂತರ ಮಠ. ಇನ್ನು ದೇವತಾ ಸನ್ನಿಧಾನ, ನಮಸ್ಕಾರ, ಚಮತ್ಕಾರ ಇತ್ಯಾದಿಗಳಿಗೋಸ್ಕರ ಮಠ ಶ್ರೇಷ್ಠ. ಆದರೆ ವೈಶ್ವದೇವ, ಬಲಿಹರಣ ಮತ್ತು ಪಿತೃ ಶ್ರಾದ್ದ ಇತ್ಯಾದಿ ಮನೆಯಲ್ಲಿ ಆಗೋದು ಶ್ರೇಷ್ಠ. ಈಗ ಬ್ರಾಹ್ಮಣರು ಸಿಗೋದು ಕಷ್ಟ ಆಗಿದೆ, ದೂರ ಬರಲಿಕ್ಕೆ ಒಪ್ಪೋದಿಲ್ಲ. ಹೀಗಾಗಿ ಮಠಕ್ಕೆ ಹೋಗಿ ಅನಿವಾರ್ಯವಾಗಿ ಹೋಗಬೇಕಾಗ್ತದೆ. ಇರಲಿ, ಅಲ್ಲೇನು ತಪ್ಪಿಲ್ಲ, ಸನ್ನಿಧಾನದಲ್ಲಿ ಆಗ್ತದೆ, ಪುಣ್ಯ ಇದ್ದೇ ಇದೆ. ಸ್ವಲ್ಪ ಪುಣ್ಯ ಮಠಕ್ಕೂ ಕೊಡಬೇಕಾಗ್ತದೆ, ಕೊಡೋಣ. ಆದರೆ ಮನೆಯಲ್ಲಿ ಮನೆಯಲ್ಲಿ ಬ್ರಾಹ್ಮಣರು ಬರಬೇಕು, ಅವ್ರ ಪಾದ ಪ್ರಕ್ಷಾಲನೆ ನೀರು, ಅವ್ರ ಧೂಳು ಬೀಳಬೇಕು, ಪಾದ ಪ್ರಕ್ಷಾಲನೆ ನೀರಿನಿಂದ ನಮ್ಮ ಮನೆ ಪವಿತ್ರವಾಗಬೇಕು. ದಿನಾಲು ವೇದ ಮಂತ್ರಗಳು ಜೋರಾಗಿ ಉಚ್ಚಾರಣೆ ಮಾಡಬೇಕು. ಏನು ರೀ ಜೋರಾಗಿ ಮಾಡ್ತೀರಿ, ಸುಮ್ಮನೆ ನಾವೆಲ್ಲ ಟಿ ವಿ ನೋಡೋಕ್ಕಾಗಿದೆ, ಸುಮ್ಮನೆ ಮನಸ್ಸಿನಾಗ ಪಾರಾಯಣ ಮಾಡಿರಿ ಅಂತ ಅನ್ನೋರಿದ್ದಾರೆ. ಅವ್ರು ಇನ್ನೂ ಹೇಳೋಕ್ಕಿಂತ ಮೊದಲೇ ಎದ್ದು ಪೂಜೆ ಮಾಡಿ ಜೋರಾಗಿ ಮಂತ್ರ ಹೇಳಬೇಡಿ. ಆಮೇಲೆ ಟಿ ವಿ ಹಚ್ಕೊಳ್ತಾರೆ, ಏನು ಹಚ್ಕೊಳ್ತಾರೆ ಹಚ್ಕೊಳ್ಳಿ ಅವರು. ಆದರೆ ಮನೆಯಲ್ಲಿ ಸ್ತೋತ್ರ ಮಂತ್ರಗಳ ಧ್ವನಿ ಪ್ರತಿಧ್ವನಿತವಾಗಬೇಕು. ಪಾಠ ಪ್ರವಚನಗಳ ಧ್ವನಿ ಪ್ರತಿಧ್ವನಿತವಾಗಬೇಕು. ಪ್ರತಿಧ್ವನಿತವಾದರೆ ಆ ಮನೆ ಅಂತ ಅನ್ಸ್ಕೊಳ್ತಾರೆ. ರಾಜ ಹೇಳ್ತಾ ಇದ್ದಾನೆ, ನಿಮ್ಮ ದರ್ಶನವಾಯಿತು, ಇವತ್ತು ನನ್ನ ಸಾಧನೆ ಪೂರ್ತಿಯಾಯಿತು. ನಾವು ಏನಾದರೂ ವ್ರತ ನಿಯಮ ಉಪವಾಸ ಮಾಡ್ತಾ ಇದ್ದರೆ, ನಾವು ಏನಾದರೂ ಸತ್ಕಾರ್ಯವನ್ನು ಮಾಡ್ತಾ ಇದ್ದರೆ, ಮನೆಗೆ ಬ್ರಾಹ್ಮಣರು ಬಂದರೆ, ಮನೆಗೆ ಇಂಥ ಪರಮಾತ್ಮನ ಚಲಪ್ರತಿಮೆ ಅಂತಕ್ಕಂಥ ಜ್ಞಾನಿಗಳು ಬಂದರೆ ನಮ್ಮ ವ್ರತ ಸಫಲ ಆಯಿತು ಅಂತ ತಿಳಿದುಕೊಳ್ಳಿ. ಅಲ್ಲಿರ್ತಕ್ಕಂಥ ನ್ಯೂನಾತಿರೇಕಗಳು ಎಲ್ಲೋ ಹೊರಟೋಯಿತು. ಬ್ರಾಹ್ಮಣ ವಚನಾತ್ ಸಂಪೂರ್ಣ ಮಸ್ತು. ಬ್ರಾಹ್ಮಣರು ಬಂದು ಚೆನ್ನಾಗಿ ಮಾಡ್ತಾ ಇದೆಯಪ್ಪ, ಈ ಮಾಡೋ ದೇವರು ಒಲಿತಾರೆ ಅಂತ ಇಷ್ಟಂದರೆ ಸಾಕು, ನಮಗೆ ಮಾಡಿದ ಪೂರ್ತಿಯ ನ್ಯೂನಾತಿರೇಕಗಳೆಲ್ಲ ಹೊರಟೋದು. ಆದ್ದರಿಂದಾಗಿ ನಿಮ್ಮಂಥ ಮಹಾನ್ ವ್ಯಕ್ತಿಯ ದರ್ಶನದಿಂದ ಇವತ್ತು ನಾನು ಸಂತುಷ್ಟನಾದೆ. ಅಷ್ಟೇ ಅಲ್ಲ, ಯಾರ ಮೇಲೆ ಪರಿವಾರ ಸಮೇತನಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರಿದ್ದಾರೆ, ಅಂಥವರ ಮನೆಗೆ ನಿಮ್ಮಂಥ ಜ್ಞಾನಿಗಳು ಬರ್ತಾರೆ ಅಂತಂದಮೇಲೆ, ನಿಮ್ಮಂಥವರಿಂದ ನಮಗೆ ಅಲಭ್ಯ ವಸ್ತು ಜಗತ್ತಿನಲ್ಲಿ ಏನೂ ಇಲ್ಲ. ನಾನಿವತ್ತು ಮುಕ್ತನಾದೆ, ನಿಶ್ಚಿತವಾಗಿಯೂ ಕೂಡ ನಾನು ರೀತಿಯಾಗಿರ್ತಕ್ಕಂಥ ವಿಶಿಷ್ಟತೆಯಿಂದ ನನ್ನ ಧನ್ಯತೆಯನ್ನು ನಾನು ಬೇಡ್ಕೊಳ್ತೀನಿ, ಧನ್ಯವಾದ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮಂಥ ಜ್ಞಾನಿಗಳು ಜಗತ್ತಿನ ಉದ್ಧಾರ ಮಾಡೋದಕ್ಕೋಸ್ಕರವೇ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇರ್ತೀರಿ. ನಿಮ್ಮ ಸಂಚಾರದ ಉದ್ದೇಶ ಜಗತ್ತಿನ ಉದ್ಧಾರವೇ ಇರ್ತದೆ ಹೊರತು ನಿಮ್ಮ ಸಂಚಾರದ ಉದ್ದೇಶ ನಿಮಗೋಸ್ಕರ ಏನು ಲಾಭ ಇರೋದಿಲ್ಲ. ತೀರ್ಥೇ ಕುರುವಂತೆ ತೇ ಸರ್ವೇ. ಪ್ರತಿಯೊಬ್ಬರ ಮನೆಯನ್ನು ತೀರ್ಥಕ್ಷೇತ್ರ ಮಾಡೋದಕ್ಕೋಸ್ಕರ ಜ್ಞಾನಿಗಳು ಅವ್ರು ಕರೆದಾಗ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅಂಥವ್ರ ಮನೆಯನ್ನು ಕೆಲಸ ಹುಡುಕೊಂಡು ಬರ್ತಾರೆ. ನಿಮ್ಮ ಮನೆಗೆ ಬರ್ತೀವ್ರಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಈಗ ಸ್ವಲ್ಪ ಹೇಳೋದು ಕಷ್ಟ, ನಾವು ಹೇಳೋದಿಲ್ಲ. ಅಲ್ಲಿ ಮೊದಲು ಈ ರೀತಿಯಾಗಿರ್ತಕ್ಕಂಥ ಯಾಕೆ ಮನೇಲಿ ಮಡಿ ಮೇಲಿಗೆಲ್ಲ ಅನುಕೂಲ ಇರ್ತಿತ್ತು, ಹೋಗ್ತಾಯಿತ್ತು. ಅಷ್ಟೇ ಅಲ್ಲ, ನಿಮ್ಮ ಮಹಿಮೆ ಬಹಳ ಅಪಾರವಾಗಿದೆ.
ಯಾಕೆ? ನಿಮ್ಮಂಥವ್ರ ಉಪದೇಶ ನಮಗೆ ಬೇಕು. ನಿಮ್ಮಂಥವರು ಪರಮಾತ್ಮನ ನಮಗಿಂತ ಬಹಳ ವಿಶೇಷವಾಗಿ ತಿಳಿದುಕೊಂಡಿರ್ತೀರಿ. ಪರಮಾತ್ಮನನ್ನು ಪೂರ್ತಿಯಾಗಿ ತಿಳಿದವರು ನೀವು. ಪೂರ್ತಿಯಾಗಿ ತಿಳಿದವರು ನೀವು ಒಂದು ಆ ಕ್ಷಣಕ್ಕೆ ಆಚಾರ ಮಧ್ಯದಲ್ಲಿ ಬರ್ತಾರೆ. ದೇವರನ್ನು ಬಿಟ್ಟು ಉಳಿದವರು ಯಾರೂ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ. ಲಕ್ಷ್ಮೀನೂ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ. ಈ ತತ್ವಜ್ಞಾನ ನೆನಪಿನಲ್ಲಿರಲಿ. ಅಲ್ಲಿ ಹೇಳ್ತಕ್ಕಂಥದ್ದು ನೀವು ಬಹಳ ತಿಳ್ಕೊಂಡಿದ್ದೀರಿ ಅಂತ ಅರ್ಥ. ಇಷ್ಟೇ. ಸರ್ವಜ್ಞಶ್ಚ ವಿರಿಂಚಾದ್ಯ ಹಾಗೂ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸರ್ವಜ್ಞರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಕೂಡ ನ ಜಾನಿಯೋ ಹರಿಂ ಪರಂ, ಪರಮಾತ್ಮನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಜಗತ್ತಿನಲ್ಲಿ ಯಾವ ತರ್ಕವೂ ಅವನನ್ನು ಪೂರ್ತಿ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮನನ್ನು ಅಸೌ ವೇದ ಸ್ವಯಂ ಕೇಶವ, ಪರಮಾತ್ಮ ತನ್ನ ಬಗ್ಗೆ ತಾನೇ ಪೂರ್ತಿಯಾಗಿ ತಿಳಿದುಕೊಂಡಿದ್ದಾನೆ ಹೊರತು ಉಳಿದವರು ಯಾರೂ ತಿಳಿದುಕೊಂಡಿಲ್ಲ. ನೀವು ಬಂದ್ರಿ, ನನ್ನ ಉಪಚಾರವನ್ನು ಸ್ವೀಕಾರ ಮಾಡಿದಿರಿ, ನಾನು ಧನ್ಯನಾದೆ. ಈ ಬಡವನ ಮನೆಯೂ ಕೂಡ ಧನ್ಯವಾಯಿತು. ಯಾಕೆಂತಂದರೆ ಯಾರ ಮನೆಗೆ ನಿಮ್ಮಂಥ ಜ್ಞಾನಿಗಳು ಬರೋದಿಲ್ಲ, ಯಾರ ಮನೆಯಲ್ಲಿ ನಿಮ್ಮಂಥವರ ಪಾದಪೂಜೆ ಇತ್ಯಾದಿಗಳಾಗಿಲ್ಲ, ಆ ಮನೆ ಹಾವಿನ ಹುತ್ತ ಇದ್ದಾಗೆ. ಎಲ್ಲಿ ದೇವ್ರ ಪೂಜೆ ನಡೆಯೋದಿಲ್ಲ, ಯಾವ ಮನೆಯಲ್ಲಿ ದೇವ್ರ ಫೋಟೋ ಇಲ್ಲ, ದೇವರ ಪ್ರತಿಮೆಗಳಿಲ್ಲ, ಯಾವ ಮನೆಯಲ್ಲಿ ಸಂಧ್ಯಾವಂದನೆಗಳಾಗೋದಿಲ್ಲ, ಆ ಮನೆಯಲ್ಲಿ ಎಲ್ಲ ಕಾಲಕ್ಕೂ ಪಿಶಾಚಿಗಳು ತುಂಬಿಕೊಂಡಿರ್ತಾವೆ, ಇವಿಲ್ ಪವರ್ ತುಂಬಿಕೊಂಡಿರ್ತಾವೆ. ಆ ಮನೆಯಲ್ಲಿ ಸ್ಮಶಾನಕ್ಕೆ ಸದಸ್ಯವಾಗಿರ್ತದೆ. ಆ ಹುತ್ತಿನಂತೆ ಹಾವಿನ ಹುತ್ತಿ ಹೋಗಿ ಯಾರು ಕೈ ಹಾಕ್ತಾರೆ, ಅಂಥವ್ರ ಮನೆಗೆ ಆ ದೇವತೆಗಳು ಬರೋದಿಲ್ಲ, ಜ್ಞಾನಿಗಳು ಬರೋದಿಲ್ಲ, ಯಾರೂ ಬರೋದಿಲ್ಲ. ನೀವು ಬಂದಿದ್ದೀರಿ, ನಮ್ಮ ಮೇಲೆ ಭಾಳ ಅನುಗ್ರಹ ಮಾಡಿದ್ದೀರಿ. ಎಲೆ ಶಾಸ್ತ್ರಜ್ಞರೇ, ನಿನಗೆ ನಾನು ಆದರಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವಯಸ್ಸಿನಲ್ಲಿ ಚಿಕ್ಕವರು, ಪಂಚಷಡ್ಢಾಯನಾರ್ಭಾವ, 5-6 ವರ್ಷದ ಬಾಲಕರಂತೆ ಕಾಣಿಸ್ತಾ ಇದ್ದೀರಿ ನೀವು. ಆದರೆ ಪೂರ್ವೇಶಾಮಪಿ ಪೂರ್ವಜ, ಬ್ರಹ್ಮದೇವರ ಮೊದಲಿನ ಮಕ್ಕಳು ನೀವು, ಭಾಳ ಪೂರ್ವಜರು. ಆದರೆ ಏನು ಮಾಡಿದ್ದೀರಿ ಅಂತಂದರೆ, ನೀವು ಕುಂಭಕದಲ್ಲಿ ಶ್ವಾಸ ನಿರೋಧ ಮಾಡಿ ನಿಮ್ಮ ಶರೀರದ ಬೆಳವಣಿಗೆ, ಶರೀರದ ವಿನಾಶ ಯಾವುದಕ್ಕೂ ಅವಕಾಶವೇ ಕೊಟ್ಟಿಲ್ಲ. ಯಾವ ವಯಸ್ಸಿಗೆ ತಪಸ್ಸಿಗೆ ಹೋದ್ರಿ ಅವತ್ತೇ ಕುಂಭಕದಲ್ಲಿ ಪ್ರಾಣವನ್ನು ಧಾರಣ ಮಾಡಿ ನಿಮ್ಮನ್ನು ಹಾಗೇ ಬಾಲಕರನ್ನಾಗಿ ಇಟ್ಟುಕೊಂಡಿದ್ದೀರಿ. ವೃದ್ಧ ಹಾಸಗಳು ನಿಮ್ಮ ಶರೀರಕ್ಕೆ ಇಲ್ಲ, ಅಂಥ ಅದ್ಭುತ ಕಾರ್ಯವನ್ನು ನೀವು ಮಾಡಿದ್ದೀರಿ. ನಮ್ಮಂಥವರು ಯಾವಾಗಲೂ ಸಂಸಾರ ಸಮುದ್ರದಲ್ಲಿ ಬಿದ್ದಿರತಕ್ಕಂಥವರು, ಸಂಸಾರದಲ್ಲಿ ಬಿದ್ದು ಕೇವಲ ಕರ್ಮಫಲವನ್ನೇ ಶ್ರೇಷ್ಠ ಅಂತ ತಿಳಿದುಕೊಂಡು ಇಂದ್ರಿಯ ತೃಪ್ತಿ ಬೇಕು ಅಂತ ತಿಳ್ಕೊಂಡು ಅಲ್ಲಿ ಒಮ್ಮೆ ಹೋಗ್ತೇವೆ, ಇಲ್ಲೊಮ್ಮೆ ಹೋಗ್ತೇವೆ. ಸಮುದ್ರದಲ್ಲಿ ಸಿಕ್ಕಿರ್ತಕ್ಕಂಥ ಆ ಒಂದು ಕಟ್ಟಿಗೆ ಹೇಗೆ ಈ ತೆರೆಯಿಂದ ಆ ಕಡೆ ಹೋಗ್ತದೆ, ಆ ತೆರೆಯಿಂದ ಈ ಕಡೆಗೆ ಹೋಗ್ತದೆ, ಹೀಗೆ ಸಂಸಾರದಲ್ಲಿ ಅಲ್ಲಿ ಇಲ್ಲಿ ಹೊಡೆತ ತಿಂತ ತಿರುಗ್ತಾ ಇದ್ದೇವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿರತೆ, ತೃಪ್ತಿ ನಮಗಿನ್ನೂ ಆಗಿಲ್ಲ. ನೀವು ತೃಪ್ತರಾಗಿರ್ತಕ್ಕಂಥವ್ರು. ವ್ಯವಹಾರದಲ್ಲಿ ಬಂದವರು ಹೇಗಿದ್ದೀರಿ? ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಸನಕ್ ಆದರೆ ನಿಮ್ಗೆ ಇದನ್ನು ಕೇಳುವಂಗೂ ಇಲ್ಲ. ನಿಮ್ಗೆ ಹೆಂಡತಿನಿಲ್ಲ, ಮಕ್ಕಳು ಇಲ್ಲ. ನಿಮಗೆ ಆರಾಮಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ಆರೋಗ್ಯ ಕಾಣಿಸ್ತಾ ಇದ್ದೀರಿ. ಇನ್ನು 5-6 ವರ್ಷದ ಬಾಲಕರು, ಒಳ್ಳೆ ಗಟ್ಟಿ ದಟ್ಟಪುಟ್ಟ ಬಾಲಕರು ಬಂದಿದ್ದೀರಿ. ನಿಮ್ಗೆ ಆರಾಮಾಗಿದ್ದೀರಾ ಅಂತ ಕೇಳಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮಂಥವರ ಕುಶಲ ಪ್ರಶ್ನೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಸ್ವತಃವಾಗಿ ನೀವು ಆವಾಗಲೂ ಕುಶಲರಾಗೇ ಇರ್ತೀರಿ. ಪರಮಾತ್ಮ ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇರ್ತಾನೆ. ಸನಕ ಸನಂದನಾದಿಗಳೇ, ನನ್ನ ಈ ಪೂಜೆ ಸ್ವೀಕರಿಸಿರಿ ಅಂತ ಹೇಳಿ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದಾನೆ. ಮಾಡಿ ಹೇಳ್ತಾನೆ, ನೀವು ನಿತ್ಯ ತೃಪ್ತರು, ಜ್ಞಾನದ ಗಣಿಗಳು. ನೀವು ಜ್ಞಾನದ ಗಣಿಗಳಾಗಿರ್ತಕ್ಕಂಥ ನೀವು, ನಿಮ್ಮಿಂದ ನಾವು ಉಪದೇಶ ಪಡೆಯಬೇಕಾಗಿದೆ. ನನಗೆ ಬೇಕಾಗಿರ್ತಕ್ಕಂಥದ್ದೇನು ಅಂತ ತಿಳ್ಕೊಂಡಂತಂದರೆ, ಎಲ್ಲ ದುಃಖಗಳನ್ನು ದೂರ ಮಾಡುವ ಆ ಮೋಕ್ಷವನ್ನು
ಅತಿ ಪ್ರಯತ್ನವಿಲ್ಲದೆ ಹೇಗೆ ಪಡೆಯಬೇಕು ಸ್ವಲ್ಪ ದಾರಿ ತೋರಿಸ್ತೀರಾ? ಹಿಂದಿನವರು ಮನೆಗೆ ಜ್ಞಾನಿಗಳು ಬಂದಾಗ ಹರಟಿ ಹೊಡಿತಿರಲಿಲ್ಲ. ಎಷ್ಟೊತ್ತು ನಮ್ಮ ಮನೆಯಲ್ಲಿ ಜ್ಞಾನಿಗಳಿದ್ದಾರೆ ಅಷ್ಟು ಜ್ಞಾನ ಸಂಪಾದನೆ ಮಾಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರ ಪಡೆಯಬೇಕು. ಯಾಕೆಂತಂದರೆ ನಿಮ್ಮಂಥವರಿಗೆ ಪರಮಾತ್ಮ ಸ್ವಯಂ ಪ್ರಕಾಶ, ಯಾವಾಗಲೂ ನಿಮಗೆ ದರ್ಶನವನ್ನು ಕೊಡ್ತಾ ಇರ್ತಾನೆ. ನೀವು ಆ ಪರಮಾತ್ಮನ ಛಲಪ್ರತಿಮೆ, ಆ ಪರಮಾತ್ಮನ ಛಲಪ್ರತಿಮೆ ಅಂತ ಅನಿಸ್ಕೊಂಡಿರ್ತಕ್ಕಂಥ ನಿಮ್ಮ ದರ್ಶನದಿಂದ ನಾನು ಉದ್ಧತನಾಗಿದ್ದೇನೆ. ಸ್ವಾನಾಂ ಅನುಗ್ರಹೋ ಯಮಾಂ ಸಿದ್ಧರೂಪಿ ಚರತ್ಯಜ. ತನ್ನ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಭಗವಂತ ನಿಮ್ಮಲ್ಲಿ ನಿಂತುಕೊಂಡು ಅವನೇ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹೌದು ಪೃಥುರಾಜ ಹೇಳಿ ಸರಿ, ಹರೇಸ್ತು ಪ್ರತಿಮಾ ಪ್ರಾಜ್ಞಾ, ಜ್ಞಾನಿಗಳು ಅಂತೇನಿದ್ದಾರೆ ಆ ಜ್ಞಾನಿಗಳು ಪರಮಾತ್ಮನ ಸಾಕ್ಷಾತ್ ಪ್ರತಿಮೆ. ಛಲಪ್ರತಿಮೆ ಬಗ್ಗೆ ಕೇಳಿದ್ದೀರಲ್ಲ, ಅದನ್ನು ಇಲ್ಲಿಂದ ರಿಪೀಟ್ ಮಾಡ್ತಾ ಇದ್ದಾರೆ ಆಚಾರ್ಯರು. ಪರಮಾತ್ಮನ ಪ್ರತಿಮೆ ಇದ್ದ ಹಾಗೆ ತತ್ರಸ್ಥ ಕೇಶವ ಪರಂ, ಅವರಲ್ಲಿ ಪರಮಾತ್ಮ ಅನುಗ್ರಹ ಮಾಡೋದಕ್ಕೋಸ್ಕರವೇ ನಮ್ಮ ಅವರ ಸಂಪರ್ಕ ಮಾಡಿಕೊಡ್ತಾನೆ. ಅವರ ಹತ್ರ ಹೋಗಿ ಹಾಳು ಹರಟಿ ಹೊಡೆಯಬೇಡಿ, ರಾಜಕೀಯ ಹರಟಿ ಹೊಡೆಯಬೇಡಿ. ಪರಮಾತ್ಮ ಅವ್ರ ಮುಖಾಂತರ ಉಪದೇಶ ಕೊಡಲಿಕ್ಕೆ ಬಂದಿರ್ತಾನೆ. ದದಾತಿ ಜ್ಞಾನಂ ಈಶೇಷ, ಈ ಜ್ಞಾನಗಳ ಮುಖಾಂತರ ಪರಮಾತ್ಮನೇ ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅಂಥ ಅದ್ಭುತನಾಗಿರ್ತಕ್ಕಂಥ ಪರಮಾತ್ಮ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಈ ವಾರ್ತಾಲಾಪವನ್ನು ಕೇಳ್ತಾ ಇರ್ತಕ್ಕಂಥ ಆಗ ವಿದುರನಿಗೆ ಭಾಳ ಸಂತೋಷ ಆಗ್ತಾ ಇದೆ. ಇನ್ನೂ ಹೇಳಿ ಮುಂದೇನಾಯಿತು ಅಂತಂದಾಗ ಆ ಕಾಲದಲ್ಲಿ ಮೈತ್ರಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ, ನಿನ್ನ ಮಾತು ಒಳ್ಳೆ ಅರ್ಥಪೂರ್ಣವಾದ ಮಾತು, ಶಬ್ದ ಕಡಿಮೆ ಅರ್ಥ ಹೆಚ್ಚು, ಅರ್ಥ ಗೌರವ ಇದೆ ನಿಮ್ಮ ಮಾತಿನಲ್ಲಿ. ಅಷ್ಟು ಒಳ್ಳೆಯ ರೀತಿಯಾಗಿ ಮಾತನಾಡಿದ್ದಿ, ನಮ್ಮ ಮನಸ್ಸನ್ನು ಸಂತೋಷಪಡಿಸಿದ್ದಿ. ಆಗಲೇ ನಿಮಗೇನು ಬೇಕು, ಮೋಕ್ಷವನ್ನು ಹೇಗೆ ಪಡೆಯಬೇಕು, ಎಷ್ಟು ಸುಲಭವಾದ ದಾರಿಯಿಂದ ಪಡೆಯಬೇಕು ಅಂತ ನನ್ನ ಪ್ರಶ್ನೆ ಇದೆ ಇಲ್ಲ, ಅದನ್ನು ವಿವರಿಸ್ತೇನೆ ಕೇಳು ಅಂತ ತಿಳ್ಕೊಂಡಂಥೇಳಿ ಆ ನಾರರಲ್ಲಿರ್ತಕ್ಕಂಥ ಸನತ್ ಕುಮಾರರು ಮಾತನಾಡ್ತಾ ಇದ್ದಾರೆ. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ, ಸನತ್ ಕುಮಾರರು ಮಾತನಾಡ್ತಾ ಇದ್ದಾರೆ. ರಾಜ, ಇವತ್ತು ನಾನು ABCD ತತ್ವಜ್ಞಾನವನ್ನು ಕಲಿಲಿಕ್ಕೆ ನೀನು ಕೂತ್ಕೊಂಡಿಲ್ಲ, ನನಗೆ ಗೊತ್ತಿದೆ. ನಿನಗೆ ಮೋಕ್ಷ ಮಾರ್ಗದ ಬಗ್ಗೆ ಸರಿಯಾದ ಕಲ್ಪನೆ ಇದೆ, ಸರಿಯಾಗಿರ್ತಕ್ಕಂಥ ದಾರಿಯನ್ನು ನೀನು ಹಿಡಿದಿದ್ದೆ. ಆದರೆ ನಿನಗೆ ಹೇಳುವ ನೆವದಿಂದ ಈ ತತ್ವಜ್ಞಾನ ಜಗತ್ತಿಗೆ ಸಿಗಲಿ ಅಂತ ತಿಳ್ಕೊಂಡಂಥೇಳಿ ಲೋಕಕ್ಕೆ ಉಪಕಾರ ಮಾಡೋದಕ್ಕೋಸ್ಕರ ಪರಮಾತ್ಮ ನೀನು ನಮ್ಮ ಹತ್ರ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೆ. ನಮಗೆ ಗೊತ್ತಿದೆ ಪರೋಪಕಾರಿಗಳ ಸ್ವಭಾವ ಹಾಗೇ ಇರ್ತದೆ, ತಮಗೆ ಗೊತ್ತಿರ್ತದೆ, ಆದರೆ ತಮ್ಮ ಬಂದಿರತಕ್ಕಂಥ ಭಕ್ತರಿಗೂ ಅರ್ಥವಾಗಲಿ ಅಂಥೇಳಿ ಸ್ವಾಮಿಗಳು ಬಂದಾಗ ಸ್ವಲ್ಪ ಈ ವಿಷಯದ ಬಗ್ಗೆ ನೀವು ಹೇಳ್ರಿ ಅಂತ ಕೇಳ್ತಾರೆ. ಆ ನೆವದಿಂದ ಎಲ್ಲರಿಗೂ ತತ್ವಜ್ಞಾನ ಸಿಗಲಿ ಅಂತನೂ ಉದ್ದೇಶ ಇರ್ತದೆ. ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ, ಆನಂತರ ಜಿಜ್ಞಾಸುವಾಗಿರ್ತಕ್ಕಂಥ ಭಕ್ತ, ಇವರ ಮಧ್ಯದಲ್ಲಿರ್ತಕ್ಕಂಥ ದೇವರಲ್ಲಿರ್ತಕ್ಕಂಥ ವಿಶ್ವಾಸ, ಇದೊಂದು ತ್ರಿವೇಣಿ ಸಂಗಮಪ. ಇವು ಮೂರು ಸೇರಿದರು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ತತ್ವಜ್ಞಾನದ ಅಮೃತ ಜಗತ್ತಿಗೆ ಸಿಗ್ತದೆ. ಇನ್ನು ನೀನು ಹೇಳಿದೆಯಲ್ಲ, ನಿಮ್ಮಿಂದ ಬಂದರೆ ನಿಮ್ಮಿಂದ ನಾನು ಧನ್ಯನಾದೆ, ನಾನು ಕೃತಜ್ಞನಾದೆ ಅಂತ ತಿಳ್ಕೊಂಡಂತ ಹೇಳಿ ಸನತ್ ಕುಮಾರ ಹೇಳ್ತಾರೆ, ರಾಜ ನಿನ್ನಂಥವರಿಂದ ನಾವು ಉಪಕೃತರಾದೆವು, ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ರಾಜ ಅಂದ, ಉಪದೇಶ ಕೊಡೋರು ನೀವು, ಕೇಳೋನು ನಾನು, ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ? ಹೌದು ಅಂತ ಹೇಳಿದ್ರು ಅವರು. ಯಾಕೆ? ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಕ್ಕಂಥವರೇ ಭಾಳ ಕಡಿಮೆ ಜಗತ್ತಿನಲ್ಲಿ. ಜ್ಞಾನದ ಬಗ್ಗೆ ಯಾರೂ ಕೇಳೋದಿಲ್ಲ. ಕತೆ ಹೇಳಿದರೆ ಎಲ್ಲರೂ ಕೇಳ್ತಾರೆ, ಹಾಳರಟೆ ಹೇಳಿದರೆ ಎಲ್ಲರೂ ಕೇಳ್ತಾರೆ,
ತತ್ವಜ್ಞಾನ ಸೃಷ್ಟಿ, ತತ್ವಜ್ಞಾನ, ಆ ಧ್ಯಾನ ಇತ್ಯಾಗಳು ಬಂತು. ನಮ್ಮ ವಿಷಯ ಅಲ್ಲ. ನೀವೆಲ್ಲರೂ ಒಳ್ಳೆ ಇಷ್ಟು ತತ್ವಜ್ಞಾನವನ್ನೇ ಕೊನೆಯವರೆಗೂ ದಿನಾಲೂ ಇರ್ತಕ್ಕಂಥದ್ದು ಕೇಳ್ತಾ ಕೂತ್ಕೊಂಡಿದ್ದೀರಲ್ಲ, ನಿಜವಾಗಿಯೂ ಧನ್ಯರು ನೀವು. ನಿಮಗೆ ಆ ಸನಕ್ ಹೇಳ್ತೀನಿ, ನಿಮಗೆ ನಾವು ಧನ್ಯರು, ಥ್ಯಾಂಕ್ಸ್ ಹೇಳ್ಬೇಕು, ನಿಮಗೆ ಕೃತಜ್ಞತೆ ಹೇಳ್ಬೇಕು. ಇಷ್ಟು ಜನ ಕೇಳ್ತೀರಿ ಅಂತ ತಿಳ್ಕೊಂಡು ಅಂತೇಳಿ ವಿಶ್ವಾಸದಿಂದ ಭಾಗವತ, ಆ ಒಂದು ಉತ್ಸಾಹದಿಂದ ಭಾಗವತ ಹೇಳಬೇಕು ಅಂತನ್ನುವ ಒಂದು ಉತ್ಸಾಹ ಬರ್ತದೆ. ಯಾರೂ ಕೇಳದೇ ಇದ್ರೂ ಉತ್ಸಾಹ ಬರೋದಿಲ್ಲ. ಆದ್ದರಿಂದಾಗಿ ವಕ್ತೃವಿನ ಜೊತೆಯಲ್ಲಿ ಜಿಜ್ಞಾಸವಾದ ಶ್ರೋತೃ ಅವನೂ ಶ್ರೇಷ್ಠ. ಆ ಶ್ರೋತೃವಿಗೆ ನಾವು ಕೃತಜ್ಞರಾಗಿರಬೇಕು ಅಂತಂತ ಇದ್ದಾರೆ. ಎಷ್ಟು ವಿನಯ, ಎಷ್ಟು ಅಹಂಕಾರ ತ್ಯಾಗ. ನಮ್ಮಂಥವ್ರು ರಾಜ ಕೇಳಿದರೆ, ಹಾಂ ರಾಜ ನಿನಗೇನು ಗೊತ್ತಿಲ್ಲ, ನಾನು ಹೇಳ್ತೇನೆ ಕೇಳು. ನನ್ನ ಹತ್ರ ಕೇಳಿದೆಯಲ್ಲ, ಹಾಂ ಯೋಗ್ಯ ರೀತಿಯಿಂದ ಕೇಳಿದ್ದೆ, ನಾನು ಹೇಳಿದಂತೆ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗ ಅಂತಕ್ಕಂಥವ್ನು ಅವ್ನು ಜೀರೋ ಜ್ಞಾನ ಇರ್ತದೆ, ಅವನಿಗೇನು ಗೊತ್ತಿಲ್ಲ. ವಿದ್ಯಾ ವಿನಯನ ಶೋಭತೆ ಅಂತ ಅನ್ನೋದು ತಿಳ್ಕೊಂಡಿರ್ಬೇಕು. ವಿನಯದಿಂದ ಹೇಳ್ತಾ ಇದ್ದಾನೆ, ನಿಮಗೆ ಕೃತಜ್ಞತೆಗಳು, ಕೇಳಿದ್ದೀರಲ್ಲ. ಇದು ಅವರು ಹೇಳಿದ್ದು ಕೃತಿಯುಗದಲ್ಲಿ. ಈ ಕಲಿಯುಗದಲ್ಲಂತೂ ನಾವು ಯಾವಾಗಲೂ ಶ್ರೋತೃಗಳಿಗೆ ಹೇಳಬೇಕಾಗ್ತದೆ, ಕೇಳ್ರಪ್ಪ ಕೇಳ್ರಪ್ಪ ಕೇಳ್ರಪ್ಪ. ಅವ್ರೇನು ತಿಳ್ಕೊತಾರೆ, ಆಚಾರ್ಯ ಭಾಗವತ್ ಕೇಳಿ ಅಂತಂತ ಇದ್ದಾರೆ. ಬಹುಶಃ ಭಾಗವತ್ ಹೇಳಿ ಮಂಗಳ ದಿವಸ ರೊಕ್ಕ ಕೇಳೋದಕ್ಕೋಸ್ಕರ ಆಚಾರ್ಯ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಕೆಲವರು ತಿಳ್ಕೊಳ್ಬೋದು. ನಿಮ್ಮಲ್ಲಿ ಯಾರು ತಿಳ್ಕೊಂಡಿಲ್ಲ ನನಗೆ ಗೊತ್ತಿದೆ, ಯಾಕೆ ನಿಮ್ಮದೆಲ್ಲರ ಪರಿಚಯ ನನಗಿದೆ. ಇನ್ನು ಯಾರು ಅಪರಿಚಿತರಿಗೆ ಕೇಳ್ತಾ ಇದ್ದೀರಿ, ಅವರು ಶ್ರದ್ಧೆಯಿಂದ ಕೇಳ್ತಾ ಇದ್ದೇವೆ. ಜ್ಞಾನಿಗಳು ಬರ್ತಾರೆ ನಿಮ್ಮ ಮನೆಗೆ, ನಿಮ್ಮ ಮನೇಲಿ ಭಾಗವತ ಹೇಳ್ತೇವೆ ಅಂತಂತಾರೆ. ನೋಡಪ್ಪ ನಿಮ್ಮ ಮನೆ ಹರಿವಂಶ ಹೇಳ್ಸಪ್ಪ, ಮಹಾಭಾರತ ಆತ್ಮರನ್ನೇ ಹೇಳಿಸು ಅಂದಾಕ್ಷಣಕ್ಕೆ ಆಗಲ್ರಿ, ಇದೊಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಒಪ್ಕೊಳ್ಬೇಕು. ಭಾಳ ಸ್ವಲ್ಪ ಹಣ ಖರ್ಚಾಗ್ಬೋದು, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಡಾಕ್ಟ್ರಿಗೆ ಖರ್ಚು ಮಾಡ್ತೀವಲ್ಲ ನಾವು. ಯಾಕೆ ಅಂತ ತಿಳ್ಕೊಂಡು ಹೇಳ್ತೇವೆ ಅಂತ ಅನ್ನೋರೇ ಕಡಿಮೆ, ಹೇಳ್ತೇವೆ ಅಂತ ಬಂದಾಗ ದೊಡ್ಡ ಭಾಗ್ಯ. ಮತ್ತು ಹೇಳ್ತಕ್ಕಂಥವರಿಗೂ ನಮಗೂ ಒಂದು ದೊಡ್ಡ ಆನಂದ ಇದೆಯಪ್ಪ ಅಂತ ಹೇಳ್ತಾರೆ. ಯಾಕೆಂದರೆ ನೀವು ಪರಮಾತ್ಮನ ಬಗ್ಗೆ ಕೇಳಿದಾಗ ನಿಮ್ಮ ಪ್ರಶ್ನೆ ನಮ್ಮಲ್ಲಿರ್ತಕ್ಕಂಥ ಭಗವಂತನ ಆ ಒಂದು ವಿಶ್ವಾಸ ಇನ್ನೂ ಬೆಳೆಸ್ತದೆ. ಭಾಗವತ್ ಕೇಳೋರಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಭಾಗವತ ಪುಸ್ತಕ ತೆಗೆದಕ್ಕೂ ಇನ್ನೊಮ್ಮೆ ಅಭ್ಯಾಸ ಮಾಡ್ತೇವೆ. ಕೇಳೋರು ಯಾರಿಲ್ಲ ಅಂತಲೇ ಶೋಕೇಸ್ನಲ್ಲಿ ಭಾಗವತ ಉಳಿದಿರ್ತದೆ. ಏನೋ ಸುಮ್ಮನೆ ಬಂದವರಿಗೆ 4 ಮಾತು ಹೇಳಿ ಕಳಿಸ್ತದೆ. ಹೇಳಬೇಕು ಅಂತ ತಿಳ್ಕೊಂಡಂತಂದರೆ ಅದರಲ್ಲಿ ಪರಮಾತ್ಮ ಈ ಸಲ ಒಂದು ಸಾಮಾನ್ಯ ಸಂಕಲ್ಪ. ಭಾಗವತದ 18,000 ಶ್ಲೋಕಗಳಲ್ಲಿ ಎಲ್ಲ ಶ್ಲೋಕಗಳಲ್ಲಿ ಒಂದು ಸ್ವಲ್ಪ ಆದರೂ ಸ್ಪರ್ಶ ಮಾಡಿ ಮುಂದೆ ಹೋಗಬೇಕು. ಯಾವ ಶ್ಲೋಕದ ವಿವರಣೆಯನ್ನು ಬಿಡಬಾರ್ದು. ಮುಖ್ಯವಾಗಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಯಾವ ಶ್ಲೋಕಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಅದೆಲ್ಲವನ್ನೂ ಕೂಡ ಈ ಒಂದು ನಾವೇನು ಆರಂಭದಿಂದ ಭಾಗವತ ಚಾಲುವಾಗಿದೆಯಲ್ಲ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಿಂದ ಅಭ್ಯಾಸ ಆಗ್ತಾಯಿದೆ. ನಿಮ್ಮ ಕೇಳ್ತೀರಿ ಅಂತ ತಿಳ್ಕೊಂಡಂಥೇಳಿ ನಿಮ್ಮ ಶ್ರೋತೃಗಳ ಉಪಕಾರದಿಂದ ಭಾಗವತವನ್ನು ಪುನಃ ಅವಲೋಕನ ಮಾಡ್ತಕ್ಕಂಥ ಒಂದು ಪುಣ್ಯ ಸಿಗ್ತಾ ಇದೆ. ಈ ಮಾತನ್ನೇ ಸನಕ ಸನಂದನಾದಿಗಳು ಹೇಳಿದರು. ಆ ನಂತರ ಹೇಳ್ತಾರೆ, ಸಂಗಮ ಖಲು ಸಾಧೂನಾಂ, ಸಜ್ಜನರು ವಕ್ತೃಗಳು ಶ್ರೋತೃಗಳು ಒಂದು ಕಡೆಗೆ ಸೇರ್ತಾರೆ ಅಂತ ತಿಳ್ಕೊಂಡಂತಂದರೆ ಇದೊಂದು ಬಹಳ ಒಂದು ದೊಡ್ಡ ಅಶ್ವಮೇಧ ಯಜ್ಞ, ರಾಜಸೂಯ ಯಜ್ಞ, ವಾಜಪೇಯ ಯಜ್ಞ ಅಷ್ಟೇ ಅಲ್ಲ, ಅತಿ ತ್ರಿವೇಣಿ ಸಂಗಮ, ಇದೇ ಕಪಿಲಾಷಷ್ಠಿ ಯೋಗ, ಇದೇ ರೀತಿಯಾಗಿರ್ತಕ್ಕಂಥ ಸಿಂಹಸ್ಥ, ಇದೇ ರೀತಿಯಾಗಿರ್ತಕ್ಕಂಥ ಕುಂಭಮೇಳ. ಯಾಕೆ ಅಂತಂದರೆ ಪ್ರಶ್ನೆ ಭಗವಂತನ ಬಗ್ಗೆ ಇರ್ತದೆ, ಉತ್ತರ ಭಗವಂತನ ಬಗ್ಗೆ ಇರ್ತದೆ. ಈ ಪ್ರಶ್ನೆ ಉತ್ತರಗಳು ನಮ್ಮ ದುಃಖಗಳನ್ನು ದೂರ ಮಾಡಿ, ಸಂಸಾರದ ಕಷ್ಟಗಳನ್ನು ದೂರ ಮಾಡಿ ನಮಗೆ ಸಂತೋಷ ಕೊಡುವುದರಲ್ಲದೆ ಭಗವಂತನ ದಾರಿಗೆ ಮಾರ್ಗದರ್ಶನವನ್ನು ತೋರಿಸ್ತದೆ. ಆದ್ದರಿಂದಾಗಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನಪ್ಪ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರಂಭ ಮಾಡ್ತಾರೆ. ಇನ್ನು ಅವರು ಕೊಟ್ಟ ಉತ್ತರವೇನು, ಮಧ್ಯದಲ್ಲಿ ರಾಜ ಕೇಳಿದ ಪ್ರಶ್ನೆಗಳೇನು, ಇದನ್ನು ಮತ್ತೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಈಗ ಇವತ್ತು ನಿಮ್ಮೆಲ್ಲರಿಗೂ ನಾವು ತಿಳಿಸಿದಂತೆ ಬೃಹತಿ ಸಹಸ್ರ ಹೋಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೃಹತಿ ಸಹಸ್ರ ಅಂತ ತಿಳ್ಕೊಂಡಂತಂದರೆ ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ.
ಪ್ರತಿ ಛಂದಸ್ಸಿನಲ್ಲಿ 36 ಸ್ವರಗಳು, 36 ವ್ಯಂಜನಗಳಿವೆ. 36 ಸ್ವರ, 36 ವ್ಯಂಜನ ಅಂದರೆ ಎಷ್ಟಾಯಿತು? 72 ಆಯಿತು. ಇಂಥ ನಮ್ಮ ಜೀವನದಲ್ಲಿ ನಮಗೆ 100 ವರ್ಷ ಆಯುಷ್ಯ. 100 ವರ್ಷ ಆಯುಷ್ಯ ಅಂತ ತಿಳ್ಕೊಂಡಂತಂದರೆ ಈ 72,000 ಹಗಲುಗಳು, 72,000 ರಾತ್ರಿಗಳು ನಾವು ಇರ್ತಕ್ಕಂಥದ್ದು. ನಮ್ಮ ಇರ್ತಕ್ಕಂಥದ್ದು 72,000 ಹಗಲುಗಳು ನಮ್ಮ ಆಯುಷ್ಯದಲ್ಲಿವೆ. 100 ವರ್ಷ ಜೀವಿತ ಇದ್ದರೆ 72,000 ರಾತ್ರಿಗಳು ನಮಗೆ ಅಂತಿವೆ. ಹೀಗಾಗಿ ನಾವು ಈ ಬೃಹತಿ ಸಹಸ್ರವನ್ನು ಅಂದರೆ 72 ಅಕ್ಷರಗಳಿಂದ, ಅಕ್ಷರ ಅಂತಂದರೆ ಸ್ವರ ವ್ಯಂಜನಗಳಿಂದ ಯುಕ್ತವಾದ ಈ ಮಂತ್ರಗಳು 1000, 72,000 ಆಯಿತು. ಅಂದರೆ ನಮ್ಮ ಆಯುಷ್ಯ ಪೂರ್ತಿ ಭಗವಂತನ ಧ್ಯಾನವನ್ನು ಮಾಡಿದ ಪುಣ್ಯ ನಮಗೆ ಸಿಗ್ತದೆ ಈ ಬೃಹತಿ ಸಹಸ್ರದ ಯಜ್ಞದಿಂದ. ನಿಮಗೆ ಆನ್ಲೈನ್ ಎಷ್ಟು ಸಾಧ್ಯ ಆಗಿ ತೋರಿಸ್ತೇವೆ, ಆದರೆ ದಿನಾಲು ಫೋಟೋ ತಪ್ಪದೇ ತೋರಿಸ್ತೇವೆ. ನಡೀತಕ್ಕಂಥ ಯಜ್ಞದ ಒಂದು ಕ್ರಮವನ್ನು ನೋಡಿಕೊಳ್ಳಿ ಅವಶ್ಯವಾಗಿ. ಭಾಳ ಚೆನ್ನಾಗಿರ್ತದೆ. ಒಳ್ಳೆ ವಿಶಾಲವಾಗಿರ್ತಕ್ಕಂಥ ಗರುಡಾಕೃತಿಯ ಹೋಮಕುಂಡ ಇರ್ತದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು 100 ಕಲಶಗಳಲ್ಲಿ 10 ಕಾಯಿನ್ಗಳನ್ನು ಹಾಕಿ 100 ಒಂದು 1000 ವಿಶ್ವಂ ವಿಷ್ಣುರ್ವ ಷಟ್ಕಾರಾದಿ 1000 ರೂಪಗಳನ್ನು ಇಲ್ಲಿ ಆವಾಹನೆ ಮಾಡಿದ್ದೇವೆ. 1000 ರೂಪಗಳ ಆವಾಹನೆ ಇದೆ. ಅದರ ನಂತರ ಕಲಶ 100 ಆದ್ದರಿಂದಾಗಿ ಪೂರ್ಣ ಕಲಶದಲ್ಲಿ ಅಜ, ಆನಂದ, ಇಂದ್ರ ಮೊದಲಾದ ಅಜಾದಿ 51 ರೂಪಗಳು, ಕೇಶವಾದಿ 24 ರೂಪಗಳು, ಆನಂತರ ಕ್ರುದ್ಧೋಲ್ಕಾದಿ ಮತ್ಸ್ಯಕುರ್ಮಾದಿ 10 ರೂಪಗಳು, ವಿಶ್ವತೈಸ ಪ್ರಾಜ್ಞೆ ಮೊದಲಾಗಿರ್ತಕ್ಕಂಥ 8 ರೂಪಗಳು, ಆನಂತರ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಒಟ್ಟು 101 ಕಲಶ, ಅಷ್ಟು ಅಜಾದಿ 101 ರೂಪಗಳನ್ನು ಇಲ್ಲಿ ನಾವು ಆವಾಹನೆ ಮಾಡಿದ್ದೇವೆ. ನಂತರ ಅಡಿಕೆಗಳು ಕೆಳಗೆ ಇದೆ. 1000 ಅಡಿಕೆಗಳಿವೆ. 1000 ಅಡಿಕೆಗಳಲ್ಲಿ ವಿಶ್ವಾಯ ನಮಃ, ವಿಷ್ಣುವೇ ನಮಃ ಅಂತ ತಿಳ್ಕೊಂಡು ಅಂತೇಳಿ ಭಗವಂತನ 1000 ರೂಪಗಳನ್ನು ನಾವು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆವಾಹನೆ ಮಾಡಿದ್ದೇವೆ. ಅದರ ಕೆಳಗೆ ನಿಮಗೆ 5 ಕಲಶಗಳು ಕಾಣ್ತಾ ಇವೆ. 5 ಕಲಶಗಳಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳನ್ನು ಚಿಂತನೆ ಆವಾಹನೆ ಮಾಡಿದ್ದೇವೆ. ಅದರ ಕೆಳಗೆ ಇರತಕ್ಕಂಥ ಒಂದು ಅಕ್ಕಿ ಮಂಡಲ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಸರ್ವತೋಭದ್ರ ಮಂಡಲ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆ ಸರ್ವತೋಭದ್ರ ಮಂಡಲದಲ್ಲಿ 320 ಪರಮಾತ್ಮನ ಪರಿವಾರ ದೇವತೆಗಳನ್ನು ಆವಾಹನ ಮಾಡಿ ಮಧ್ಯದಲ್ಲಿ ಬ್ರಹ್ಮದೇವರು ಸನ್ನಿಹಿತರಾಗಿ ಈ ಯಜ್ಞವನ್ನು ನಡೆಸಿಕೊಡ್ತಕ್ಕಂಥವ್ರು ಬ್ರಹ್ಮವಾಯುದೇವರೇ ಅನ್ನೋದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ದೇವತಾ ಸ್ಥಾಪನೆಯನ್ನು ಇವತ್ತು ಮಾಡಿದ್ದೇವೆ. ಇನ್ನು ಈ 1000 ರೂಪಕ್ಕೆ ದಿನಾಲು ಒಂದೊಂದು ಮಂತ್ರ ಅಂತ 1000 ಮಂತ್ರಗಳು. ಮಂತ್ರದಲ್ಲಿ 32 ವ್ಯಂಜನಗಳು, 32 ಇದು. ಹೀಗಾಗಿ 72,000 ನಾಡಿಗಳಲ್ಲಿರುವ ನಮ್ಮ 100 ವರ್ಷದ ಆಯುಷ್ಯದ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಯ ಪೂಜೆಯನ್ನು ಮಾಡಿದ್ದೇವೆ. ಅವನಿಗೆ ನಾಳಿನ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಒಂದು ಅಸಮಾಧಾನ ನನಗಿದೆ, ನಿಮ್ಮನ್ನು ಯಾರನ್ನು ಕಳೀಲಿಕ್ಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಪ್ರತಿ ಸಲ ತಪ್ಪದೇ ಬರ್ತಾ ಇದ್ದಿರಿ, ನೋಡ್ತಾ ಇದ್ರಿ, ಸಂತೋಷಪಟ್ಟು ಭಾಗವಹಿಸ್ತಾ ಇದ್ರಿ. ಪರಮಾತ್ಮ ಈ ಸಲ ಸ್ವಲ್ಪ ನೀವು ಅಂತರ್ಮುಖಿಯಾಗಿ ಅಂತ ಹೇಳ್ತಾ ಇದ್ದಾನೆ. ಎದುರಿಗೆ ನೋಡಿದ, ಪ್ರತ್ಯಕ್ಷ ನೋಡಿದಾಗ ಸ್ವಲ್ಪ ಇಲ್ಲೇ ಇದೆ ಇಲ್ಲ ಅಂತಕೊಂಡು ತಿರಸ್ಕಾರ ಬರ್ಬೋದು. ಅದು ಬರೋದು ಬೇಡ. ಬೆಳಗ್ಗೆ ಎದ್ದು 3 ತಾಸು ತನಕ ಈ ರೀತಿಯಾದಂಥ ಇದನ್ನೇ ಚಿಂತನೆ ಮಾಡಿ ಮಾನಸಿಕವಾಗಿ ಮನಸ್ಸಿನಲ್ಲಿ ಒಂದು ಯಜ್ಞ ಮಾಡಿ ಅಂತ ತಿಳ್ಕೊಂಡಿದ್ದಾನೆ. ಹೇಗೆ ಮಾನಸಿಕ ಪೂಜೆಯು ಅದೇ ರೀತಿಯಾಗಿ ಮಾನಸಿಕ ಯಜ್ಞ. ಆ ಮಾನಸಿಕ ಯಜ್ಞವನ್ನು ಮಾಡಿ ಅಂತ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ತಪ್ಪದೆ ಈಗಾಗಲೇ ಅನೇಕ ಜನರು ನಿಮ್ಮ ಸೇವಾರೂಪವಾದಂಥ ದ್ರವ್ಯವನ್ನು ಕಳಿಸಿದ್ದೀರಿ. ಕೇವಲ ಒಂದು ಮಾತು ಹೇಳಿದ್ದಕ್ಕೋಸ್ಕರ ಈಗಾಗಲೇ ಎಷ್ಟೋ ಜನರು ದಿನಕ್ಕೆ ಬೇಕಾದ 1000 ಆ ನೈವೇದ್ಯವನ್ನು 33 ಪಾಕೆಟ್ ಮಾಡಿ ಕಳಿಸಿದ್ದೀರಿ. ಪರಮಾತ್ಮ ನಿಮ್ಮ ಸೇವೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಎಲ್ಲವನ್ನು ಆ ನಿಮ್ಮ ದ್ರವ್ಯವನ್ನು ನೀವು ಕಳಿಸಿರ್ತಕ್ಕಂಥ ಹಣವನ್ನು ಈ ಒಂದು ಮಹತ್ ಕಾರ್ಯಕ್ಕೋಸ್ಕರ
ನಾವು ಉಪಯೋಗಿಸ್ತಾ ಇದ್ದೇವೆ. ಪರಮಾತ್ಮ ನಿಮ್ಮ ಮೇಲೆ ಅನುಗ್ರಹ ಮಾಡಲಿ. ಇಲ್ಲಿ ಆರಾಧ್ಯನಾಗಿರ್ತಕ್ಕಂಥ ದೇವರು ಅಂತ ತಿಳ್ಕೊಂಡಂತಂದರೆ ಶ್ರೀಕರ ರೂಪ ಆಗಿರ್ತಕ್ಕಂಥ ಪರಮಾತ್ಮ ತೊಡೆಯ ಮೇಲೆ ಗರುಡಾರೂಢನಾಗಿದ್ದಾನೆ, ತೊಡೆಯ ಮೇಲೆ ಮಹಾಲಕ್ಷ್ಮಿಯನ್ನು ಕೂಡಿಸಿಕೊಂಡಿದ್ದಾನೆ. ಆನಂತರ ತನ್ನ 8 ಕೈಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಇಂತಹ ಶ್ರೀಕರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯಗಳನ್ನು ದೂರ ಮಾಡಿ ಧ್ಯಾನ ಭಕ್ತಿ ವೈರಾಗ್ಯ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥವನಿದ್ದಾನೆ. ಪುನಃ ಅವನು ಪ್ರಾರ್ಥಿಸೋಣ. ಮಧ್ಯದಲ್ಲಿ ಅವನ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.